ಶಿವಮೊಗ್ಗದಲ್ಲಿ ಒಂದು ಕಿಡಿಗೇಡಿಗಳು ಒಂದಷ್ಟು ಪ್ರಯತ್ನ ಮಾಡಿದರು. ಅಲ್ಲಿ ಅನೇಕ ವೀರರ ಫೋಟೋಗಳು, ಚಿತ್ರಗಳಿಗೂ ಒಂದು ಮಾಲ್ನಲ್ಲಿ. ಅದರಲ್ಲಿ ಸಾವರ್ಕರ್ ಫೋಟೋ ಇದ್ದಿದ್ದನ್ನ ಒಬ್ಬ ಮುಸಲ್ಮಾನ, ನಾನು ಮುಸಲ್ಮಾನ ಅಂತ ಪ್ರತ್ಯೇಕವಾಗಿ ಹೇಳಬಾರ್ದು, ಯಾರಿಗೆ ಈ ಕೆಲಸವನ್ನು ಮಾಡ್ತಾರೆ ಮುಸಲ್ಮಾನರು ಅಂತಲ್ಲ, ಅವ್ರು ಬಂದು ಸಾವರ್ಕರ್ ಫೋಟೋನ ಇಲ್ಲಿ ಯಾಕೆ ಹಾಕಿದ್ದೀರಾ ಅಂತ ಗಲಾಟೆ ಮಾಡಿದ. ಬಹಳ ನೋವಿನ, ದುಃಖದ, ನಾಚಿಕೆಯ ಸಂಗತಿ ಏನು ಅಂತಂದ್ರೆ, ಅವರನ್ನು ಗಲಾಟೆ ಮಾಡ್ಬೇಕಾದ್ರೆ ಒಂದು 150-200 ಜನ ಹಿಂದೂಗಳು ಸುತ್ತಲೂ ನಿಂತ್ಕೊಂಡು, ಮುಸಲ್ಮಾನರ ಏರಿಯಾದಲ್ಲಿ ನಾಳೆ ಆಜಾದ್ ಫೋಟೋ ಹಾಕಬಾರ್ದು, ಮುಸಲ್ಮಾನರ ಏರಿಯಾದಲ್ಲಿ ನಾಳೆ ಭಗತ್ ಸಿಂಗ್ ಫೋಟೋ ಹಾಕಬಾರ್ದು, ಮುಸಲ್ಮಾನರ ಏರಿಯಾದಲ್ಲಿ ನಾಳೆ ಭಾರತ್ ಮಾತೆ ಫೋಟೋ ಹಾಕಬಾರ್ದು, ಮುಸಲ್ಮಾನರ ಏರಿಯಾದಲ್ಲಿ ನಾಳೆ ತಿರಂಗ ಹಾರಾಡಿಸಬಾರ್ದು, ಮುಸಲ್ಮಾನರ ಏರಿಯಾದಲ್ಲಿ ಭಾರತ್ ಮಾತಾಗಿ ಜೈ ಅನ್ನಬಾರ್ದು. ಏನಾಗ್ತಾ ಇದಕ್ಕೆ ಹಾಗಂತ ಇದು ಹೊಸದ ಅಂತ ಕೇಳಿದ್ರೆ ಹೊಸದೇನೂ ಅಲ್ಲ. ಆನಂದ ಭಟ ಅನ್ನುವಂಥ ಕಾದಂಬರಿಯಲ್ಲಿ ಬಂಕಿಂ ಚಂದ್ರರು ಒಂದು ಗೀತೆ ಬರೆದು, ಇನ್ಫ್ಯಾಕ್ಟ್ ಮೊದಲು ಗೀತೆ ಬರೆದು ಆಮೇಲೆ ಆ ಗೀತೆಗೋಸ್ಕರ ಕಾದಂಬರಿ ಬರೆದು, ಆ ಗೀತೆಯ ತಾಕತ್ತಲ್ಲಿತ್ತು. ಅದು ವಂದೇ ಮಾತರಂ ಗೀತೆ ಅಂತ ಕರೀತಾರೆ. ವಂದೇ ಮಾತರಂ ಗೀತೆಯಲ್ಲಿ ಏನ್ ಬರೆದು ಬಂಕಿಂ ಚಂದ್ರು ಅಂತಂದ್ರೆ, ತ್ವಮಿ ದುರ್ಗಾ ದಶಪ್ರಹರಣ ಧಾರಿಣಿ ಕಮಲ ಕಮಲದನ ವಿಹಾರಿಣಿ ಅಂತ. ಅಮ್ಮ ಭಾರತ ಮಾತೆ ಹೇಳದವರು, ನೀನೇ ದುರ್ಗೆ, ನೀನು ಸಾಕ್ಷಾತ್ ಲಕ್ಷ್ಮಿ, ನಿನ್ನ 10 ಕೈಗಳಲ್ಲೂ 10 ಆಯುಧಗಳಿವೆ. ಈ ಜನರು ದಟ್ಟರು ನಿನ್ನನ್ನು ಅಬಲೆ ಅಂತ ಕರೀತಾರೆ. ನಿನ್ನ ಕಂಠ ಒಂದು ಕಂಠ ಅಲ್ಲ, ಮೊಳತ್ತವೆ, ನೀನ್ಯಾಕೆ ಅಬಲೆಯಾಗ್ತೀಯ ಅಂತ ಬರೆದಿರುವಂತ ಗೀತೆಯನ್ನ ಮುಸಲ್ಮಾನರು ವಿರೋಧಿಸಿದ್ರು. ಕಾರಣ ಏನು ಗೊತ್ತೇನು? ಅವ್ರು ಹೇಳಿದ್ರು, ನಮ್ಮ ಮತದಲ್ಲಿ ದುರ್ಗೆ ಪೂಜೆ ಇಲ್ಲ, ಹೀಗಾಗಿ ದುರ್ಗೆಯನ್ನ ಪ್ರಾರ್ಥಿಸುವಂತ ಈ ಹಾಡನ್ನ ನಾವು ಹಾಡಬಾರದು. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ಹಾಡನ್ನೇ ಕಟ್ ಮಾಡ್ಬಿಟ್ಟ. ಸ್ವಾತಂತ್ರ್ಯದ ಹೊಸ್ತಿನಲ್ಲಿ ಧ್ವಜ ಸಮಿತಿ ರಚನೆಯಾಯಿತು. ಎಲ್ಲರೂ ಒಕ್ಕೊರಲಿಂದ ಅಭಿಪ್ರಾಯ ಪಟ್ಟರು, ಭಗವಾನ್ ನಾವೆಲ್ಲರೂ ಅದನ್ನ ಇಟ್ಕೊಂಡೇ ಹೋರಾಟ ಮಾಡಿದ್ದು. ಈ ದೇಶದ ಮೇಲೆ ಮೊಘಲರ ಆಕ್ರಮಣ ಆದಾಗ ಶಿವಾಜಿಯವರ ಕೈಯಲ್ಲಿ ಭಗವ ಇತ್ತು. ನೀವು ಎಲ್ಲಿ ನೋಡಿದ್ರು ಉದ್ದಕ್ಕೂ ಭಗವ ಕಾಣುತ್ತೆ. ಭಗವ ಈ ದೇಶದ ಧ್ವಜ ಆಗ್ಬೋದು, ಮಧ್ಯ ಒಂದು ಚರಕ ಇರಲಿ, ಯಾಕೆಂದ್ರೆ ಕ್ರಾಂತಿಯ ಜೊತೆಗೆ ಶಾಂತಿಯೂ ಹೋರಾಟದಲ್ಲಿ ಇತ್ತು ಅಂತ ಸಮಾಜಕ್ಕೆ ಗೊತ್ತಾಗ್ಲಿಕ್ಕೆ ಅಂತ ಮುಸ್ಲಿಮರು ಗಲಾಟೆ ಮಾಡಿದ್ರು. ನಾವು ಹಿಡಿಯಲ್ಲ ಭಗವ ಅಂದ್ರೆ. ಕೊನೆಗೆ ಏನ್ ಮಾಡಿದ್ರು, ಒಂದೊಂದು ಜಾತಿಯು ಒಂದೊಂದು ಬಣ್ಣ ಕುಡಿಯಿದ್ರು. ಕೇಸರಿ ಒಬ್ಬರಿಗೆ, ಬಿಳಿ ಒಬ್ಬರಿಗೆ, ಹಸಿರು ಒಬ್ಬರಿಗೆ ಗಲಾಟೆ ಮಾಡಿ ಕೊನೆಗೆ ಎಲ್ಲಿವರೆಗೂ ಬಂತು ಅಂತಂದ್ರೆ, ಮೊದಲು ಗೀತೆಯನ್ನು ತುಂಡರಿಸಿದ್ವಿ, ಧ್ವಜವನ್ನು ತುಂಡರಿಸಿದ್ವಿ, ಕೊನೆಗೆ ದೇಶವನ್ನೇ ತುಂಡರಿಸಿ ಪಾಕಿಸ್ತಾನ ಅಂತ ಬೇರೆ ಮಾಡಿದ್ವಿ, ಹಿಂದೂಸ್ತಾನ ಅಂತ ಬೇರೆ ಮಾಡಿದ್ವಿ. ಈಗಲೂ ನಿಂತಿಲ್ಲ. ಮುಸಲ್ಮಾನರ ಏರಿಯಾದಲ್ಲಿ ನೀವು ಸಾವರ್ಕರ್ ಫೋಟೋ ಹಾಕಬೇಡಿ ಅನ್ನೋದಕ್ಕೆ ಏನಾದ್ರು ನಾವು ಈಡಿದಾದ್ರೆ, ನಾವು ಬಗ್ಗಿದ್ರೆ, ನಾಳೆ ನೀವು ಹಿಂದೂಗಳು ಮುಸ್ಲಿಮರ ಏರಿಯಾದಲ್ಲಿ, ಹಿಂದೂಗಳಿಗೆ ನಾವು ಯಾವತ್ತೂ ಯಾರಿಗೂ ತಲೆ ಕಡಿರಿ ಅಂತ ಹೇಳ್ಕೊಡ್ಲಿಲ್ಲ. ಸರ್ ತನ್ಸೆ ಜುದಾ ಅನ್ನೋದನ್ನ ಹಿಂದೂಗಳು ಯಾವತ್ತೂ ಬೋಧನೆ ಮಾಡಲ್ಲ. ಮತ್ತೊಬ್ಬರ ಮೇಲೆ ಕಲ್ಲು ಎಸಿ ಅನ್ನೋದನ್ನ ಹಿಂದೂಗಳು ಬೋಧನೆ ಮಾಡಲ್ಲ. ಆದ್ರೆ ಸಾತ್ವಿಕವಾದ ನಮ್ಮ ಆಕ್ರೋಶವನ್ನ ಹೆಂಗ್ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಂದ್ರೆ, ಈ ವರ್ಷ ಪ್ರತಿ ಪೆಂಡಾಲಲ್ಲೂ ಕೂಡ, ಗಣೇಶ ಪೆಂಡಾಲಲ್ಲೂ ಕೂಡ ಸಾವರ್ಕರ್ ಫೋಟೋ ಇಡ್ತೀವಿ. ಅದು ಯಾವ ತೆಗಿತಾನೋ ನೋಡೇ ಇರ್ತೀವಿ. ಕೆಲವು ಅಯೋಗ್ಯರು ಹೆಂಗಿದ್ದಾರೆ ಅಂತಂದ್ರೆ, ಮತ್ತೆ ಕಾಂಗ್ರೆಸ್ ನಾಯಕರೇ, ನಾನೇನು ಕಾಂಗ್ರೆಸ್ಸಿನ ವಿರೋಧಿ ಅಲ್ಲ, ನನ್ನ ರಾಷ್ಟ್ರದ ಪರವಾಗಿರುವುದು. ರಾಷ್ಟ್ರದ ವಿರೋಧಿಗಳು ಯಾರಿದ್ದಾರೋ ಅವರೆಲ್ಲರೂ ನನ್ನ ವಿರೋಧಿಗಳು ಅಂತ ಧೈರ್ಯವಾಗಿ ಹೇಳಬಹುದು. ಆದರೆ ವಿರೋಧಿ ನಾವು ಕಾಂಗ್ರೆಸ್ಸಿನ ನಾಯಕ ಬೆಳಗಾವಿ ಭಾಗದವನು ಏನ್ ಹೇಳಿದ ಅಂತಂದ್ರೆ, ಸಾವರ್ಕರ್ನ ಮತ್ತು ಇತರರನ್ನ ಜಗಳಕ್ಕೆ ಹಚ್ಚಬೇಕು ಅಂತ ನಾವು ಪೆಂಡಾಲಲ್ಲಿ ಈ ಸಲ ಬುದ್ಧ, ಬಸವ, ಅಂಬೇಡ್ಕರ್ನ ಇಡ್ತೀವಿ ಅಂತ ಅವ್ರನ್ನ ಎತ್ತಿ ಕಟ್ಟೋಣ ಅಂತ. ಆದ್ರೆ ನಾನು ಹೇಳಿದೆ, ನೋಡಪ್ಪ, ಬುದ್ಧ, ಬಸವ, ಅಂಬೇಡ್ಕರ್ ಹೆಂಗೆ ಪಡ್ತೀವಿ, ಆ ಫೋಟೋದಲ್ಲಿ ಯಾರು ತೆಗಿ ಅಂದ್ರೆ ಮಾತ್ರ ನಮಗ್ ಕೋಪ ಬರುತ್ತೆ. ನೀನ್ ಯಾರು ತೆಗಿ ಅಂತೀಯೋ ಅವರು ದೊಡ್ಡದಾಗ್ತೀವಿ ನೋಡಿ. ನಮಗೆ ದ್ವೇಷ ಇಲ್ಲ, ದ್ವೇಷ ಇರೋದು ನಿಮಗೆ ಅಂತ ಅವ್ರಿಗೆ ಯಾರಾದ್ರೂ ಹೇಳ್ಬೇಕಲ್ಲ. ಎಲ್ಲಿವರೆಗೂ ಮೂರ್ಖತನ ಇವರಿಗಿದೆ ಅಂತಂದ್ರೆ, ಸಾವರ್ಕರ್ನ ಬೈಯೋದಕ್ಕೆ ಹೊಸ 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 ಪ್ರಯೋಗಗಳನ್ನ, ಹೊಸ ಹೊಸ ಪುಸ್ತಕಗಳನ್ನು ಹುಡುಕಿ ತೆಗೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಏನೂ ಸಿಗದೆ
ಇವತ್ತು ಸಾವರ್ಕರ್ ಬಗ್ಗೆ ಈಗ ಮಾತಾಡಬಾರ್ದು ಅಂತ ಸೈಲೆಂಟ್ ಆಗಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಈಗಾಗಲೇ ಈ ರಾಜ್ಯದ 10,000 ಪೆಂಡಾಲ್ಗಳು ಸಾವರ್ಕರ್ ಫೋಟೋ ಇಡ್ತೀವಿ ಅಂತ ನಿಶ್ಚಯ ಮಾಡಿವೆ. ಇನ್ನು ನಾವು ಮಾತನಾಡ್ಬಿಟ್ರೆ ಈ ರಾಜ್ಯದ ಮನೆ ಮನೆಗಳಲ್ಲೂ ಸಾವರ್ಕರ್ ಫೋಟೋ ಇಟ್ಬಿಡ್ತಾರೆ. ಆದ್ರೆ ನಮಗೆ ಬಹಳ ಕಷ್ಟ ಇದೆ ಅಂತ ಗೊತ್ತಾದ ನಂತರ ಎಲ್ಲ ನಾಯಕರು ಸುಮ್ಮನೆ ಆಗಿದ್ದಾರೆ. ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಹೋದಾಗ ಮೊಟ್ಟೆ ಎಸೆದ್ರು. ಯಾರು ಮೊಟ್ಟೆ ಎಸೆದಾಗ ಸಿದ್ದರಾಮಯ್ಯನವರು ನನ್ ಮೊಟ್ಟೆ ಎಸೆದ್ರಲ್ಲ ಅಂತ ಹೇಳಿದಕ್ಕೆ ಫೇಸ್ಬುಕ್ ಅಲ್ಲಿ ಯಾರೋ ಬರೆದಿದ್ದಾರೆ, ನಾವು ನಿಮ್ಮನ್ನ ನೀವು ಹಿಂದೂ ಏರಿಯಾಕ್ಕೆ ಯಾಕೆ ಹೋದ್ರಿ, ಅದಕ್ಕೆ ಮೊಟ್ಟೆ ಎಸೆದ್ರು ಅಂತ ನಾವೇನು ಗಲಾಟೆ ಮಾಡಲ್ಲ, ಎಲ್ಲಿ ಬೇಕಿದ್ರು ಹೊಡೆಸ್ಕೊಳ್ಬಹುದು, ನಾವೇನು ಮಾಡಕ್ಕಾಗಲ್ಲ ಅಂತ ಸಮಾಜದಲ್ಲಿ ಹೇಳ್ಬೇಕಂತ ಬಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ನಾವು ಒಗ್ಗಟ್ಟಾಗದೆ ಹೋದ್ರೆ, ಈ ಮಾತನ್ನ ಧೈರ್ಯವಾಗಿ ಹೇಳದೆ ಹೋದ್ರೆ ಬಹುಶಃ ನಾವು ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತೀವಿ ಅನ್ನೋ ದೃಷ್ಟಿಯಿಂದ ಈ ಪ್ರಯೋಗ ಮಾಡ್ತಾ ಇದ್ದೀವಿ. ಕಳೆದ ಕೆಲವಾರು ದಿನಗಳಲ್ಲಿ ಹೇಗೆ ನಡೆದಿದೆ ಅಂತಂದ್ರೆ ಸಾವರ್ಕರ್ನ ಪ್ರತಿ ಪೆಂಡಾಲನ್ನು ಇಡಬೇಕು ಅನ್ನುವಂತ ಪ್ರಯತ್ನದಿಂದ ಹಿಡಿದು ಸಾವರ್ಕರ್ ಕುರಿತಂತ ಒಂದು ಪುಟ್ಟ ಪುಸ್ತಕವನ್ನು ತಂದ್ವಿ. ಪುಸ್ತಕದ ಪ್ರಿಂಟಿಂಗ್ ಕಾಸ್ಟ್ ₹6 ಆಯ್ತು ನಮಗೆ. ಅದು ತುಂಬಾ ನೆಗೋಸಿಯೇಷನ್ ಮಾಡಿದ್ಮೇಲೆ ಆ ಪುಸ್ತಕವನ್ನು ನೀವು ಬಿಜಾಪುರದಲ್ಲಿ ಪ್ರಿಂಟ್ ಮಾಡ್ತೀರಾ ಅಂತಂದ್ರೆ ₹12ಗಿಂತ ಕಡಿಮೆ ಪ್ರಿಂಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪುಸ್ತಕವನ್ನು ಬರೆದು ₹6ಗೆ ನೆಗೋಸಿಯೇಟ್ ಮಾಡಿ ಪ್ರಿಂಟ್ ಮಾಡಿಸಿ ₹6 ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅಂತ ಹಠ ಹಿಡಿದ್ವಿ. ನಾವು ಅನ್ಕೊಂಡ್ವಿ ಒಂದು 10-15 ಪುಸ್ತಕ ಆದ್ರೆ ಸಾಕಾಗ್ಬೋದು ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ ಬೇಕಾದ್ರೆ, ನಮಗೆ ಇನ್ನು ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಾಗಿದ್ದೀವಿ. ನಿನ್ನೆಯವರೆಗೂ ಡಿಸ್ಪ್ಯಾಚ್ ಆಗಿರುವ ಪುಸ್ತಕಗಳ ಸಂಖ್ಯೆ 2 ಲಕ್ಷಕ್ಕೂ ಜಾಸ್ತಿ ಆಗಿದೆ. ಯುವ ಬ್ರಿಗೇಡ್ನ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಇನ್ನು ಮಾಡ್ತಾನೆ ಇದ್ದಾರೆ. ಪ್ರತಿದಿನ ಸಾಯಂಕಾಲ 8 ಗಂಟೆಗೆ 20,000 30,000 ನಿನ್ನೆ 50,000 ಪುಸ್ತಕಗಳು ಬಂದಿವೆ. ಅದನ್ನ ಪ್ಯಾಕ್ ಮಾಡಿ ಊರೂರಿಗೆ ಕಳಿಸ್ಬೇಕಾದ್ರೆ ಅವ್ರಿಗೆಲ್ಲರೂ ಹೈರಾಣ ಆಗ್ತಿದ್ದಾರೆ. ಈ ಬಿಜಾಪುರಕ್ಕೂ 3,500 ಪುಸ್ತಕಗಳು ಬಂದಿವೆ. ಡಿಮ್ಯಾಂಡ್ ಜಾಸ್ತಿ ಇತ್ತು, ಆದ್ರೆ ಕಳಿಸ್ಲಿಕ್ಕೆ ಸಾಧ್ಯವಾಗಿರೋದು ಸದ್ಯಕ್ಕೆ ಇಷ್ಟೇ ಅಂತ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ಆದ್ರೆ ಯಾರ್ಯಾರು ಕೇಳ್ತಿದ್ದಾರೋ ಅವ್ರಿಗೆಲ್ಲರಿಗೂ ಪುಸ್ತಕ ತಲುಪಿಸುವ ಪ್ರಯತ್ನ. ಯಾಕೆ ಅಂದ್ರೆ ನೀವು ಯಾವ್ಯಾವ ಕೆಸರು ಎರಗಿಸ್ತೀರೋ ಆಗೆಲ್ಲ ಆ ಆಪರ್ಚುನಿಟಿ ಬಳಸಿಕೊಂಡು ಮುಂದಿನ ಪೀಳಿಗೆಗೆ ಸಾವರ್ಕರ್ ಥರದ ಮಹಾಪುರುಷರನ್ನ ತಲುಪಿಸುವ ಸಾಹಸವನ್ನ ನಾವು ಮಾಡ್ತೀವಿ ಅಂತ ಹೇಳುವಂತ ಈ ಪ್ರಯತ್ನಕ್ಕೆ ಕಟಿಬದ್ಧರಾಗಿದ್ದೇವೆ. ಆ ದೃಷ್ಟಿಯಿಂದ ಇವತ್ತು ಬಿಜಾಪುರದ ಈ ಕಾರ್ಯಕ್ರಮಕ್ಕೂ ನಾನು ಆಗಮಿಸಿದ್ದೀನಿ. ವ್ಯಕ್ತಿತ್ವ ಸಾವರ್ಕರ್ ಎಂತ ವ್ಯಕ್ತಿತ್ವ ಅಂತಂದ್ರೆ ಬಾಲ್ಯದಿಂದಲೂ ಕೂಡ ದೇಶಕ್ಕೋಸ್ಕರ ತನ್ನನ್ನು ಸಲ್ಲಿಸಿಕೊಳ್ಳಬೇಕು ಅಂತ ನಿಶ್ಚಯ ಮಾಡಿದ್ರು. ಚಿಕ್ಕಂದಲ್ಲೇ ಕ್ರಾಂತಿಕಾರಿ ಸಂಸ್ಥೆ ಕಟ್ಟಿದ್ರು, ರಾಷ್ಟ್ರ ಭಕ್ತ ಸಮೂಹ, ಅಭಿನವ ಭಾರತ ಅಂತ ಕ್ರಾಂತಿಕಾರಿ ಸಂಸ್ಥೆ, ಇವೆರಡನ್ನೂ ಕಟ್ಟಿದ್ರು. ಆದ್ರೆ ಬರೀ ಕ್ರಾಂತಿಕಾರಿ ಸಂಸ್ಥೆ ಮಾಡ್ತಾ ಗುಂಡು ಹೊಡೆಯೋದು ಲಾಠಿ ಹೊಡೆಯೋದು ಇದೇ ಮಾಡ್ತಾ ಇದ್ರೆ ಆಗಲ್ಲ, ಜನ ಹೆದರ್ಕೊಳ್ತಾರೆ ಅಂತ ಫ್ರಂಟಲ್ ಆರ್ಗನೈಸೇಷನ್ ಆಗಿ ಮಿತ್ರ ಮೇಳವನ್ನು ಕಟ್ಟಿ ಅದರ ಮೂಲಕ ಜನರ ಸೇವಾ ಚಟುವಟಿಕೆ ಮಾಡಿ ಅವರನ್ನ ಒಳಗೆ ಸೆಳೆಕೊಳ್ತಾ ಇದ್ದಂತ ತಾಕತ್ತು ಸಾವರ್ಕರ್ಗಿತ್ತು ಬಾಲ್ಯದಲ್ಲಿ. 1905ರಲ್ಲಿ ಈ ದೇಶದಲ್ಲಿ ಬಂಗಾಳದ ವಿಭಜನೆಯಾದಾಗ, ಹಿಂದೂ ಮುಸಲ್ಮಾನರ ನಡುವೆ ಕಂದಕ ತಂದಾಗ ಇಡೀ ಬಂಗಾಳವನ್ನು ಒಟ್ಟು ಮಾಡಲಿಕ್ಕೆ ದೇಶ ಸ್ವದೇಶಿ ಚಳುವಳಿಯ ಮೊರೆ ಹೋಯಿತು. ಆಗ ಸಾವರ್ಕರ್ ಮಹಾರಾಷ್ಟ್ರದ ಪೂನಾದಲ್ಲಿ ಮನೆ ಮನೆಗೂ ಹೋಗಿ ಮಾಡಿದ ಮೊದಲನೇ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟವರು ಸಾವರ್ಕರ್ ಅನ್ನುವಂತ ಅಪರೂಪದ ವ್ಯಕ್ತಿ. ಅದಾದ್ಮೇಲೆ ಕಾಂಗ್ರೆಸ್ ಈ ತರದ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಮೊದಲು ಮಾಡಿದ್ದು ಸಮಾಜಕ್ಕೋಸ್ಕರ ಕಾಲೇಜಿನಿಂದ ಹೊರತರಲ್ಪಟ್ಟ ಈ ದೇಶದ ಮೊದಲ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸಾವರ್ಕರ್. ಇನ್ಯಾರಿಗೂ ಇದಾಗಲಿಲ್ಲ. ಸಾವರ್ಕರ್ 1906ರಲ್ಲಿ ಜೀವಾವಧಿ ಶಿಕ್ಷೆ 25 ವರ್ಷಗಳ ಜೀವಾವಧಿ ಶಿಕ್ಷೆ ಅನುಭವಿಸಿದ ಮೊದಲ ವ್ಯಕ್ತಿ ಅಂತ ಯಾರಾದ್ರೂ ಇದ್ರೆ ಅದು ಸಾವರ್ಕರ್, ಇನ್ಯಾರಿಗೂ ಇಲ್ಲ. ನನ್ಗೆ ಅನೇಕರು ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ನವರು ತಮಾಷೆ ಮಾಡುವಂತ ಹೇಳ್ತಿರ್ತೀನಿ. ತಾನು ಮಾತಾಡಿರುವಂತ 2 ಸಾಲಿಗೆ ಜೀವಾವಧಿ ಶಿಕ್ಷೆಯನ್ನ ಕಾಲಾಪಾನಿಯಲ್ಲಿ ಕಳಿಬೇಕಾದಂತಲ್ಲ, ಸಾವರ್ಕರ್ಗೆ ಮಾತಿನ ತಾಕತ್ ಎಂತದಿರುವುದು. ಜವಾಹರ್ಲಾಲ್ ನೆಹರು ಎಷ್ಟು ಮಾತಾಡಿದ್ರಪ್ಪ, ಒಂದಾದ್ರೂ ಜೀವಾವಧಿ ಶಿಕ್ಷೆ ಸಿಗ್ತಾರೆ. ಜವಾಹರ್ಲಾಲ್ ನೆಹರು ಎಷ್ಟು ಮಾತಾಡಿದ್ರು, ನೀನ್ ಮಾತಾಡಿದ್ದು ತಪ್ಪಾಗಿದೆ, ಜೈಲಿಗೆ ಹೋಗೋಕೆ ಯಾವತ್ತಾದ್ರೂ ಹೇಳಿದ್ರ. ಯಾಕೆಂದ್ರೆ ಇವರು ಮಾತಾಡಿದ್ದು ಬ್ರಿಟಿಷರಿಗೆ ಯಾವತ್ತೂ ಚುರುಕೆ ಮುಟ್ಟಿಲ್ಲ. ಸಾವರ್ಕರ್ ಮಾತಾಡಿದ 2 ಭಾಷಣ ಹೆಂಗಿರಿತು ಅಂತಂದ್ರೆ ಅದಕ್ಕೋಸ್ಕರ ಕಾಲಾಪಾನಿಗೆ ಕಳಿಸ್ಬೇಕಾಗಿ ಬಂತು ಅಂತಂದ್ರೆ ಸಾವರ್ಕರ್ ವ್ಯಕ್ತಿತ್ವ ಎಂತದ್ದು ಯೋಚನೆ ಮಾಡಿ. ಲಂಡನ್ಗೆ ಹೋದ ಸಾವರ್ಕರ್ ಒಂದು ಪುಸ್ತಕ ಬರೆದ್ರು, ಮ್ಯಾಸಿನಿ ಅಂತ, ಇಟಲಿಯ ಕ್ರಾಂತಿಕಾರಿ ಪುಸ್ತಕ. ಎಂತ ವ್ಯಕ್ತಿತ್ವ ಸಾವರ್ಕರ್. ಜವಾಹರ್ಲಾಲ್ ನೆಹರು ಒಂದಾದ್ರೂ ಪುಸ್ತಕ ಬರೆದ್ರೆ
ಕಾಂಗ್ರೆಸ್ಸಿಗರು ಮಾತನಾಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಸಾವರ್ಕರ್ ಮೇಲೆ ಗೂಬೆ ಕುಡಿಸೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಒಂದು ಪುಸ್ತಕ ಇದ್ದರೆ ಬರೆಯೋ ತಾಕತ್ತಿದ್ದೇನೆ ಅವರಿಗೆ. ಸಾವರ್ಕರ್ ಲಂಡನ್ ನಲ್ಲಿರುವಾಗಲೇ ಮದನ್ಲಾಲ್ ಧಿಂಗ್ರಾ ಎನ್ನುವಂತ ಒಬ್ಬ ತರುಣನಿಗೆ ಪ್ರೇರಣೆ ಕೊಟ್ಟು ಕರ್ಜನ ವೈರಿಗೆ ಒಂದು ಗುಂಡಿಟ್ಟು ಕೊಲ್ಲುವಂತೆ ಮಾಡಿದ್ರು. ಈ ಕಾರಣಕ್ಕೋಸ್ಕರ ಸಾವರ್ಕರ್ನ ಭಾರತಕ್ಕೆ ಕಳಿಸಿಕೊಟ್ಟು ವಿಚಾರಣೆಗೆ ಅಂತ ನಿಲ್ಲಿಸಿದ್ರು. ಸಾವರ್ಕರ್ಗೆ ಜೀವಾವಧಿ ಶಿಕ್ಷೆಯನ್ನ ಭಾರತದಲ್ಲಿ ಕೊಡಲಾಯಿತು. ಮಾಡಿದ ಭಾಷಣಕ್ಕೆ ಎರಡನೇದು ಅವರು ಲಂಡನ್ ನಿಂದ ಬಂದೂಕನ್ನ ಭಾರತಕ್ಕೆ ಕಳಿಸಿಕೊಟ್ಟು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹತ್ಯೆಗೆ ಕಾರಣರಾಗಿದ್ದಾರೆ ಅಂತ ಇನ್ನೊಂದು ಜೀವಾವಧಿ ಶಿಕ್ಷೆ. ಜಗತ್ತಿನಲ್ಲಿ ಇವತ್ತಿನವರೆಗೂ ಎರಡನೇ ಜೀವಾವಧಿ ಶಿಕ್ಷೆ 25 ವರ್ಷಗಳ ಎರಡನೇ ಜೀವಾವಧಿ ಶಿಕ್ಷೆಯನ್ನ ಯಾರಾದ್ರೂ ಪಡ್ಕೊಂಡಿದ್ದಾರೆ ಅಂತಂದ್ರೆ ಮತ್ತೊಬ್ಬ ರಾಜಕೀಯ ಕೈದಿ ಇಲ್ಲ, ಅದು ಸಾವರ್ಕರ್ ಮಾತ್ರ. ಇದು ಸಾವರ್ಕರ್ನ ಕೆಪಾಸಿಟಿ. ಎಷ್ಟು ಕಾಲಾಪಾನಿ ಸಾವರ್ಕರ್ ಹೋದ್ರಲ್ಲ, ನನ್ಗೆ ಬಹಳ ಸಮಯ ಇಲ್ಲ ಮಾತನಾಡಲಿಕ್ಕೆ. ಕಾಲಾಪಾನಿಯ ಕಥೆ ಹೇಳುವಂತಂದ್ರೆ ಒಂದಿನ ಹೇಳ್ತಿಲ್ಲ ಯಾವ ತರದ ಪರಿಸ್ಥಿತಿ ಅದು ಅಂತ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಅಂಡಮಾನಿಗೆ ಹೋಗಿ ಬಂದಿದ್ದೀರೋ, ಎಲ್ಲಿಗೆ ಹೋಗಿದ್ದೀರೋ ಗೊತ್ತಿಲ್ಲ. ಆದ್ರೆ ಯಾರಿಗಾದ್ರೂ ಹೋಗುವ ಅವಕಾಶ ಇದೆ ಅಂತ ಅಂದ್ರೆ ಅಂಡಮಾನಿನ ಕಾಲಾಪಾನಿ ಜೈಲನ್ನ ಜೀವನದಲ್ಲಿ ಒಮ್ಮೆ ನೋಡ್ಕೊಂಡು ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಸಾವರ್ಕರ್ ಯಾವ ತರ ಬದುಕಿದ್ರು ಅಂತ. ಅಲ್ಲೊಂದು 25-30 ಸಾವಿರ ಜನ ಕೈದಿಗಳು ಬಂದು ಹೋಗಿದ್ದಿರ್ಬೋದು, ನಮ್ಮ ಜಾಸ್ತಿ ಇರ್ಬೋದು. ಆದ್ರೆ ರಾಜಕೀಯ ಕೈದಿಗಳಾಗಿ ಕೆಲವು 100 ಜನ ಮಾತ್ರ ಇದ್ರು. ಅದ್ರಲ್ಲಿ ಸಾವರ್ಕರ್ ಕೂಡ ಅಂಡಮಾನಿನ ಕಾಲಾಪಾನಿ ಜೈಲು ಹೇಗೆ ಅಂತಂದ್ರೆ, ಒಂದ್ಸಲ ನೀವು ಜೈಲಿನ ಶಿಕ್ಷೆ ಪಡ್ಕೊಂಡು ಒಳಗೋದ್ರೆ ವಾಪಸ್ ಬರೋದು ನೀವು ಡೆಡ್ ಬಾಡಿ ಮಾತ್ರ ಅಂತ ಇಡೀ ಜಗತ್ತು ಮಾತಾಡಿಕೊಳ್ಳುವಷ್ಟು ಕ್ರೂರಿ ಜೈಲು. ಆ ಜೈಲು ಹೇಗಿತ್ತು ಅಂತಂದ್ರೆ 7 ವಿಂಗ್, ಒಂದು ಸೆಂಟರ್ ಒಂದು ಇಟ್ಟರೆ ಸ್ಪೋಕ್ಸ್, ನಮ್ಮ ಸೈಕಲ್ ಚಕ್ರ ಹೇಗಿರುತ್ತೋ ಆ ಸ್ಪೋಕ್ಸ್ ಒಂದು ವಿಂಗ್ ತರ, ಆ ತರ 7 ವಿಂಗ್. ಮಧ್ಯದಲ್ಲಿ ಸೆಂಟರ್ ನಲ್ಲಿ ಆಫೀಸ್. ಆ ವಿಂಗ್ ಹೆಂಗಿರುತ್ತೆ ಅಂತಂದ್ರೆ ಸೆಲ್ಗಳು, ಒಂದೊಂದು ಸೆಲ್ಲು 13.5 ಅಡಿ ಉದ್ದ, 7.5 ಅಡಿ ಅಗಲ, ಒಂದು ಎಂಟ್ರಿ ಬಾಗಿಲು, ಮೇಲೊಂದು ಕಿಟಕಿ, ಅದ್ ಬಿಟ್ರೆ ಏನೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಪ್ರತ್ಯೇಕವಾದ ಸೆಲ್ಲು. ಆ ತರದ 698 ಸೆಲ್ಗಳು ಅದರಲ್ಲಿ. ಒಬ್ಬನಿಗೆ ಪಕ್ಕ ಎದುರುಗಡೆ ಇರೋ ವಿಂಗ್ನಲ್ಲಂತೂ ಇಂಥವನಿದ್ದಾನೆ ಅಂತ ಗೊತ್ತಾಗಲ್ಲ. ಸಾವರ್ಕರ್ ಅಣ್ಣ ಸಾವರ್ಕರ್ಗಿಂತ ಮುಂಚೆ ಕಾಲಾಪಾನಿಗೆ ಹೋದವರು, ಅಲ್ಲಿ ಹೋದ ನಂತರ 1 ವರ್ಷ ಬೇಕಾಯ್ತು ಅವರಿಗೆ ತನ್ನ ಅಣ್ಣ ಎಲ್ಲಿದ್ದಾನೆ ಅಂತ ಗುರುತಿಸಿಕೊಂಡು ಅವ್ರ ಮುಖ ಮೊದಲನೇ ಬಾರಿಗೆ ನಮಗೆ 1 ವರ್ಷ ಬೇಕಾಯ್ತು. ಸಾವರ್ಕರ್ಗೆ ಯಾವ ತರ ಶಿಕ್ಷೆ ಕೊಡ್ತಿದ್ರಲ್ಲಿ ಅಂತಂದ್ರೆ, ಬೆಳಗ್ಗೆ ಹೋದ ತಕ್ಷಣ ಹಗ್ಗ ಹೊಸೆಯುವುದು ಕಷ್ಟ ಅನ್ಕೊಂಡಿದ್ರು. ಬರ್ತಾ ಬರ್ತಾ ಈಸಿ ಅನ್ನಿಸ್ತು. ಯಾಕೆ ಅಂತಂದ್ರೆ ಹಗ್ಗ ಹೊಸೆಯುವಾಗ ಮಧ್ಯೆ ಬಿಡುವಾದ್ರೂ ಸಿಕ್ಬಿತ್ತು, ಗಾಣ ಸುತ್ತುವಾಗ ಬಿಡುವು ಸಿಗಲ್ಲ. ಯಾಕೆಂದ್ರೆ ಆ ಗಾಣ ಬರ್ತಿದ್ದ ಕೈಲಿ ಆ ಸೊಪ್ಪನ್ನು ಕುದಿತಾ ಇರೋ ನೀರಲ್ಲಿ ಹಾಕಿ ಹೋಗ್ಬಿಡ್ತಿದ್ದ. ಕತ್ಲಲ್ಲಿ ಕೊಯ್ಕೊಂಡ್ ಬಂದಿರೋ ಸೊಪ್ಪಿನಲ್ಲಿ ಹಾವು, ಹಲ್ಲಿ, ಚೇಳು ಎಲ್ಲ ಇರ್ತಿತ್ತು. ಊಟಕ್ಕೆ ಹೋದಾಗ ಸೊಪ್ಪಿನ ಸಾರ ಹಾವು ಬಂದ್ರೆ ಹಾವನ್ನು ತೆಗೆದು ಪಕ್ಕಕ್ಕಿಟ್ಟು ಸೊಪ್ಪಿನ ಸಾರು ತಿನ್ಬೇಕಿತ್ತು. ಸಾವರ್ಕರ್ ಬರೀತಾ ಅದನ್ನ ಮಾಜಿ ಜೀವನ್ ಟೇಪ್ ಅನ್ನುವಂತ ಪುಸ್ತಕದಲ್ಲಿ. ಒಂದು ವಾರ ಇಂಥ ಜೈಲಲ್ಲಿಂದ ಸತ್ತೋಗ್ತೀವಿ. ಸಾವರ್ಕರ್ 50 ವರ್ಷ ಇರಬೇಕಿತ್ತು. ಸಾವರ್ಕರ್ ಎದುರೇ ಒಂದು ಬಿಲ್ಲೆ ಹಾಕಿದ್ದಲ್ಲ, ಬೇರೆ ಬೇರೆ ನಂಬರ್ಗಳು, ಅದರಲ್ಲಿ 2 ಇಂಪಾರ್ಟೆಂಟ್ ನಂಬರ್. ಒಂದು 1910 ಅಂತ, ಇನ್ನೊಂದು ನಂಬರ್ 1960 ಅಂತ. ಅಂದ್ರೆ 10ಕ್ಕೆ ಶಿಕ್ಷೆ ಶುರುವಾಗಿದೆ, 60ಕ್ಕೆ ಬಿಡುಗಡೆ ಆಗುತ್ತೆ ಅಂತ. ಇವೆರಡರ ಮಧ್ಯೆ ಒಂದು ಸಂಖ್ಯೆ, ಒಂದು ಅಕ್ಷರ ಇಂಗ್ಲಿಷ್ ನಲ್ಲಿ ಡಿ ಅಂತ. ಡಿ ಅಂದ್ರೆ ಡೇಂಜರ್. ಇವನು ಹುಷಾರಾಗಿ ನೋಡ್ಕೊಳ್ಳಿ. ಈ ತರ ನೋಡ್ಕೊಂಡಿದ್ದು ಸಾವರ್ಕರ್. ಸಾವರ್ಕರ್ನ ಸಾಲಿಟರಿ ಕನ್ಫೈನ್ಮೆಂಟ್ ಕಳಿಸ್ಬಿಡೋರು ಆಗಾಗ. ತಲೆ ಕೆಡಲಿ ಹೋದು ಅಂತ. ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ ಏನು ಗೊತ್ತಾ? ಏಕಾಂತ ವಾಸ. ಒಂದು ಕೋಣೆ, ಚಿಕ್ಕ ಕೋಣೆಯಲ್ಲಿ ಕತ್ಲು ಕೋಣೆ ತಂದ್ಬಿಡ್ತಿದ್ರು. ಹೊರ ಜಗತ್ತಿನ ಸಂಪರ್ಕವೇ ಇರ್ತಿರ್ಲಿಲ್ಲ. ಅವ್ರಿಗೆ ತನ್ನ ತೆಂಗಿ ನಾಲ್ಕು ಹಾಕ್ಬಿಡೋದು, ಅದನ್ನ ತೆಗೆದು ಆ ಮನುಷ್ಯ ಹಗ್ಗ ಹೊರಿಸ್ಕೊಂಡೇ ಇರ್ಬೇಕು. ಅಲ್ಲೇ ಊಟ ಬರುತ್ತೆ, ತಿಂಡಿ ಬರುತ್ತೆ, ಅಕ್ಕಪಕ್ಕದಲ್ಲಿ ಯಾರಂತೆ ಮಾತಾಡುವಂತಿಲ್ಲ. ಕರೋನಾ ಟೈಮ್ನಲ್ಲಿ ಒಳಗಿಂದ ಮನೆಯಿಂದ ಆಚೆ ಬರಬೇಡಿ ಅಂತ ಹೇಳಿದ್ರೆ, ನಮ್ಗೆ ಟಿವಿ ಇತ್ತು, ಅಮೆಜಾನ್ ಪ್ರೈಮ್ ಇತ್ತು, ನೆಟ್ಫ್ಲಿಕ್ಸ್ ಇತ್ತು, ಊರಲ್ಲಿ ಇಲ್ಲದೆ ಇರೋ ಎಲ್ಲ ಚಾನಲ್ಗಳು ಇತ್ತು. ಆದ್ರೂ ಆಚೆ ಹೋದ್ರೆ ಸಾಕು ಅಂತ ಅನಿಸ್ತಿತ್ತು ನಮ್ಗೆ. 6 ತಿಂಗಳ ಕಾಲ ಒಬ್ಬರೇ ಏಕಾಂತ ವಾಸ, ಆ ಕೋಣೆಯಲ್ಲಿ, ಕತ್ತಲು ಕೋಣೆಯಲ್ಲಿ ವಾಸ ಮಾಡಬೇಕು ಅಂತಂದ್ರೆ ಹೆಂಗಿದ್ದಿರ್ಬೋದು ಮನಸ್ಸು. ಒಂದ್ಸಲ ಸಾವರ್ಕರ್ಗೆ ಅನ್ನಿಸ್ತು, ಯಾಕಾದ್ರೂ ಬರ್ತಿರ್ಬೇಕು, ನಾವು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಮನಸ್ಸು ಹೇಳ್ತಂತೆ, ಹುಚ್ಚ
ಸಾಯುವುದು ಸುಮ್ಮನೆ ಸಾಯಬಾರದು, ಬೇರೆಯವ್ರನ್ನ ಕೊಲ್ತಾ ಸಾಯಬೇಕು, ಶತ್ರುಗಳನ್ನ ಕೊಂದು ಸಾಯಬೇಕು. ಸುಮ್ಮನೆ ಸತ್ತರೆ ಇನ್ನೊಂದು ಸಲ ಅವ್ರಿಗೆ ಗಾಣ ಸುತ್ತಬೇಕಾದ್ರೆ ಹೊಟ್ಟೆ ಕ್ರಾಂಪ್ ಹಿಡಿದು ಬಿದ್ದೋದು, ಮೈಗೆ ಎಲ್ಲ ಸಿಕ್ಕಾಪಟ್ಟೆ ಪೇನ್ ಶುರುವಾಯ್ತು. ಅವ್ರು ಸುಮ್ಮನೆ ಕೂತ್ಕೊಂಡು ಅನ್ಕೊಂಡ್ರು, ನನ್ನ ದೇಹ ಪೂರ್ತಿ ಜಲಚರಿತವಾಗೋಗಿದೆ, ಏನ್ ಕೆಲ್ಸಕ್ಕೆ ಬರಲ್ಲ ಇದು, ನಾನು ಬಿಡುಗಡೆಗೆ ಆಚೆ ಹೋದ್ರು ಕೆಲ್ಸಕ್ಕೆ ಬಂದ ಇರುವಂತ ಈ ದೇಹ ಇಟ್ಕೊಂಡು ಏನ್ ಮಾಡ್ಲಿ, ಈ ದೇಹವನ್ನ ಅಂತ್ಯಗೊಳಿಸಬೇಕು ಅಂತ ನಿಶ್ಚಯ ಮಾಡಿ 2ನೇ ಬಾರಿ. ಆದ್ರೆ ಅವಾಗ ಏನ್ ಯೋಚನೆ ಮಾಡಿದ್ರಂತ ಗೊತ್ತಾ, ನನ್ನ ದೇಹ ಕೆಲ್ಸಕ್ಕೆ ಬರುತ್ತೋ ಇಲ್ವೋ, ದೇಶದ ಕೆಲ್ಸಕ್ಕೆ ಬರುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ಬೇಕು ಅಂತ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮಾರ್ಕ್ ಮಾಡ್ಕೊಂಡ್ರು ಗೋಡೆ ಮೇಲೆ. ದೇಹ ಚೆನ್ನಾಗಿದ್ರೆ ರೈಟ್ ಮಾರ್ಕ್, ಚೆನ್ನಾಗಿಲ್ಲ ಅಂದ್ರೆ ಇಂಟು ಮಾರ್ಕ್. ಯಾವತ್ತು ಸಾಯಂಕಾಲದವರೆಗೂ ದೇಹ ಚೆನ್ನಾಗಿತ್ತೋ ರೈಟ್ ಮಾರ್ಕ್ ಹಾಕೋದು, ಸಾಯಂಕಾಲದವರೆಗೂ ಚೆನ್ನಾಗಿಲ್ಲ ಅಂದ್ರೆ ಇಂಟು ಮಾರ್ಕ್ ಹಾಕೋದು. 2 ತಿಂಗಳು ಮಾರ್ಕ್ ಹಾಕಿದ್ರು. 2 ತಿಂಗಳಾದ್ಮೇಲೆ ಲೆಕ್ಕ ಹಾಕಿದ್ರು. ಈ 2 ತಿಂಗಳಲ್ಲಿ 45 ದಿನ ದೇಹ ಚೆನ್ನಾಗಿರ್ಲಿಲ್ಲ, ಆದ್ರೆ 15 ದಿನ ಚೆನ್ನಾಗಿತ್ತು. ಹಿಂಗಾಗಿ ದೇಶಕ್ಕೋಸ್ಕರ ಮಾಡುವ ಕೆಲಸ ಬಾಕಿ ಇದೆ, ನಾನು ಸಾಯಬಾರದು ಅಂತ ನಿಶ್ಚಯ ಮಾಡಿ ಸಾವರ್ಕರ್ ಅಲ್ಲಿದ್ದಾಗ ಕ್ಷಮಾಪಣಾ ಪತ್ರ ಬರುತ್ತೆ. ನಂಗೆ ಗೊತ್ತು ತುಂಬಾ ಜನಕ್ಕೆ ಈ ಪ್ರಶ್ನೆ ಇರೋ ಸಾಧ್ಯತೆಗಳಿದೆ, ಯಾಕಂದ್ರೆ ಕಾಂಗ್ರೆಸ್ ಇದನ್ನು ಹೇಳ್ಕೊಳ್ತಿದ್ರು. ಸಾವರ್ಕರ್ ಮಾತ್ರ ಅಲ್ಲ ಮಿತ್ರರೇ, ಅಲ್ಲಿರುವಂತ 100ಕ್ಕೂ ಹೆಚ್ಚು ರಾಜಕೀಯ ವ್ಯಕ್ತಿಗಳು ಕ್ಷಮಾಪಣಾ ಪತ್ರ ಬರೆದ್ರು. ಯಾಕೆ ಅಂತಂದ್ರೆ ಕ್ಷಮಾಪಣಾ ಪತ್ರ ಬರೆಯುವುದು ಅಲ್ಲಿನ ಕಂಪಲ್ಸರಿ ನಿಯಮಗಳಲ್ಲಿ ಒಂದಾಗಿತ್ತು. ಇದ್ದವರೆಲ್ಲ ಬರಿಬೇಕಾಗಿತ್ತು. ಯಾಕೆ ಅಂತಂದ್ರೆ ಬ್ರಿಟಿಷರ ಯಾವಾದ್ರೂ ಸಂಭ್ರಮ ನಡೆದಾಗ ಯಾರ್ಯಾರು ಈ ತರ ಪತ್ರಗಳನ್ನ ಬರೆದಿದ್ದಾರೋ ಆ ಪತ್ರಗಳನ್ನ ಬರೆದವರಿಗೆಲ್ಲ ಬ್ರಿಟಿಷರು ನೋಡಿಕೊಂಡು ಯಾರ್ಯಾರು ಬಿಡುಗಡೆ ಮಾಡಬಹುದು ಬಿಡುಗಡೆ ಮಾಡ್ತಿದ್ರು. ಸಾವರ್ಕರ್ ಬಂದ 2 ತಿಂಗಳಲ್ಲೇ ಈ ತರದೊಂದು ಅವಕಾಶ ಸಿಕ್ಕಾಗ ಸಾವರ್ಕರ್ ಬರೆದ್ರು, ನನ್ನನ್ನು ಬಿಡುಗಡೆ ಮಾಡಿದ್ರು. ಆಶ್ಚರ್ಯ ಏನ್ ಗೊತ್ತೇ, 15-20 ಪತ್ರಗಳು ಹೋಗಿದ್ದಿರಬಹುದು. ಆ 15-20 ಪತ್ರಗಳಲ್ಲಿ 4 ದಿನದಲ್ಲಿ ಉತ್ತರ ಬಂದಿದ್ದು ಸಾವರ್ಕರ್ಗೆ ಮಾತ್ರ. ಏನಂತ ಉತ್ತರ ಬಂತು ಗೊತ್ತಾ, ನಿಮ್ಮ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡಿದೀವಿ. ಇನ್ಯಾರಿಗೂ ಉತ್ತರನೇ ಬರಲಿಲ್ಲ. ಸಾವರ್ಕರ್ ಮಾತ್ರ ಉತ್ತರ ಬಂತು. ಯಾಕೆಂದ್ರೆ ನಿನ್ನ ಯಾವತ್ತೂ ಬಿಡಲ್ಲ ನಾವು. ಸಾವರ್ಕರ್ 1911 ಬರೆದ್ರು, 12 ಬರೆದ್ರು, 13 ಪತ್ರ ಬರೆದ್ರು, 14 ಪತ್ರ ಬರೆದ್ರು, 16 ಪತ್ರ ಬರೆದ್ರು, 17 ಪತ್ರ ಬರೆದ್ರು, 20 ಪತ್ರ ಬರೆದ್ರು, 7 ಪತ್ರ ಬರೆದ್ರು. ಇವಾಗಲೂ ಸಾವರ್ಕರ್ ಹೇಳ್ತಿದ್ರು, ನಾನೀಗ ಬದಲಾಗಿದ್ದೀನಿ, ನನಗೆ ಬಿಡಬಹುದು. ಯಾಕೆ ಗೊತ್ತೇ, ಯಾಕೆ ಅಂತಂದ್ರೆ ಈ ಕಾಲಾಪಾನಿಯಲ್ಲಿ ಕೊಳೆಯೋಕ್ಕಿಂತ ಹೊರಗಡೆ ಹೋಗಿ ಕೂತು ನಾವು ತರುಣರ ಜೊತೆ ಮಾತಾಡಿದ್ರೆ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಕೊಲ್ಲಿಸಬಹುದು ಅಂತ ಗೊತ್ತಿತ್ತು ಅವರಿಗೆ. ಹೀಗಾಗಿ ಆಸೆ ಪಡಬೇಕು. ಆದ್ರೆ ಬ್ರಿಟಿಷರಿಗೆ ಅನುಮಾನ, ಈ ಮನುಷ್ಯ ಬದಲಾಗಿದ್ದಾನ ಇಲ್ವೋ ನೋಡಬೇಕು ಅಂತ. 1912-13ರಲ್ಲಿ ಸರ್ ರೆಜಿನಾಲ್ಡ್ ಕ್ರೆಡಾಕ್ ಅನ್ನುವಂತ ಆಫೀಸರ್ ನ ಕಳಿಸ್ಕೊಟ್ರು. ಸ್ಪೆಷಲಿ ಸಾವರ್ಕರ್ ಬದಲಾಗಿದ್ದಾನ ನೋಡ್ಕೊಂಡು ಬಾ ಅಂತ. ರೆಜಿನಾಲ್ಡ್ ಕ್ರೆಡಾಕ್ ಬಂದು ಸಾವರ್ಕರ್ನ ಮಾತನಾಡಿಸಿದ. ಸಾವರ್ಕರ್ ಹೇಳಿದ್ರು, ನೋಡಿ ನನಗೆ ಪೂರ್ಣ ಬದಲಾಗಿದ್ದೀನಿ, ನಾನೀಗ ಶಾಂತಿಯ ಮಾರ್ಗಕ್ಕೆ ಬರಬೇಕು ಅಂತಿದ್ದೀನಿ, ನೀವು ಬಿಟ್ಟರೆ ಒಳ್ಳೆ ನೋಡ್ರು ಸಾವರ್ಕರ್. ತಕ್ಷಣ ರೆಜಿನಾಲ್ಡ್ ಕ್ರೆಡಾಕ್ ಹೇಳ್ದ, ಅಪ್ಪ ನೀನೇನೋ ಹಿಂಗಂತ್ಯ, ಹೊರಗಡೆ ಇರುವ ಎಲ್ಲ ಕ್ರಾಂತಿಕಾರಿಗಳು ನಿನ್ನ ಹೆಸರು ಹೇಳಿನೇ ಅಲ್ಲಿ ಕ್ರಾಂತಿಕಾರ್ಯ ಮಾಡ್ತಿರೋದು. ಸಾವರ್ಕರ್ ಅಂದ್ರು, ನೀವೊಂದು ಕೆಲಸ ಮಾಡಿ, ನನಗೆ ಬಿಡಿ, ನಾನು ಅವ್ರ ಜೊತೆ ಮಾತಾಡಿ ಮನಸ್ಸನ್ನು ಬದಲಾಯಿಸ್ತೀನಿ ಎಂದು ಸಾವರ್ಕರ್. ಹೊರಗಡೆ ಒಂದು ಆಚೆ ಬರ್ಬೇಕಲ್ಲ, ತಕ್ಷಣ ಒಂದು ಕೆಲಸ ಮಾಡು, ನೀನೊಂದು ಲೆಟರ್ ಬರ್ಕೊಡು, ನೀನ್ ನಮ್ಮ ಮೂಲಕ ಒಂದು ಲೆಟರ್ ಬರ್ಕೊಡು, ಆ ಲೆಟರ್ ಬರ್ಕೊಟ್ಟಿದ್ದು ಅವ್ರಿಗೆ ತೋರಿಸಿ ಅವ್ರ ಕಾರ್ಗಳಿಗೆ ಬರೋ ತರ ಮಾಡ್ತೀವಿ. ನಿಮ್ಮ ಮೂಲಕ ಯಾವತ್ತೂ ಬರೆಯಲ್ಲ, ಮಾತಾಡೋದಿದ್ರೆ ನನ್ನ ತಮ್ಮನ ಜೊತೆಗೆ ನನ್ನ ಅಣ್ಣನ ಜೊತೆಗೆ ನಾನು ನೇರವಾಗಿ ಮಾತನಾಡ್ತೀನಿ, ನಿಮ್ ಮೂಲಕ ಅಲ್ಲ, ಅವಕಾಶ ಕೊಡಿ ನಾನು ಮಾತಾಡ್ತೀನಿ ಅಂತ. ಅವನನ್ನ ಸಾಧ್ಯವೇ ಇಲ್ಲ. ಅಲ್ಲಿಗೊಂದು ಕ್ರೆಡಾಕ್ ಏನಂತ ಬಹಳ ಚೆನ್ನಾಗಿರೋ ಮಾತು. ಅವನಂದ, ನಿಮ್ಗಳಿಗೆ ಕೊಬ್ಬು ಜಾಸ್ತಿ, ಈ ಬ್ರಿಟಿಷರ ಜಾಗದಲ್ಲಿ ರಷ್ಯನ್ರು ಇರ್ಬೇಕಿತ್ತು, ನಿಮ್ಮನ್ನು ಸರಿಯಾಗಿ ಬಡಿದಿರೋರು, ಅವಾಗ ನಿಮ್ಗೆ ಗೊತ್ತಾಗ್ತಿತ್ತು ಅಂತ. ಸಾವರ್ಕರ್ ಏನಂದ್ರು ಗೊತ್ತಾ, ರಷ್ಯನ್ರು ಇದ್ದಿದ್ರೆ ಮೊಘಲರಿಂದ ಮರಾಠರು ಹೇಗೆ ದೇಶವನ್ನು ಕಿತ್ಕೊಂಡ್ರು ಹಂಗೆ ರಷ್ಯನ್ರಿಂದಲೂ ಕಿತ್ಕೊಂಡಿರ್ತಿದ್ವಿ, ನಿಮ್ಮಿಂದಲೂ ಹಂಗೆ ಕಿತ್ಕೊಳ್ತೀವಿ ಅಂತ ಅರ್ಥ. ಅಷ್ಟು ಜೋರಾಗಿ ಸಾವರ್ಕರ್ ಹೇಳಿದ ತಕ್ಷಣ ಕ್ರೆಡಾಕ್ ಏನೂ ಮಾತಾಡ್ಲಿಲ್ಲ, ಎದ್ದೋದ. ವಾಪಸ್ ಬರ್ಬೇಕಾದ್ರೆ ಹಡಗಿನಲ್ಲಿ ಕೂತೆ ರಿಪೋರ್ಟ್ ಬರ್ದ, ಈ ಮನುಷ್ಯ ಒಂದು ಚೂರು ಬದಲಾಗಿಲ್ಲ, ಇವನ್ ಪತ್ರ ಎಲ್ಲ ಬರಿತಾ ಇರೋದು ಬೋಗಸ್ಸು, ಏನೂ ಬದಲಾಗಿಲ್ಲ, ಇಂಡಿಯಾಕ್ಕೆ ಏನಾದ್ರೂ ಇವನ್ನ ಕಳಿಸ್ಕೊಂಡ್ರೆ ಅಲ್ಲಿಂದ ಅವನೇ ಪರಾರಿ ಆಗ್ತಾನೆ, ಅಂಡಮಾನ್ ಜೈಲಿನ ಹೊರಗೆ ಬಿಟ್ರೆ
ವಿದೇಶಿ ಕ್ರಾಂತಿಕಾರಿಗಳು ಬಂದು ಇವರನ್ನ ಹಡಗದಲ್ಲಿ ಕೂರಿಸ್ಕೊಂಡು ಹಾರಿಸ್ಕೊಂಡು ಹೋಗ್ಬಿಡ್ತಾರೆ. ಯಾವ ಕಾರಣಕ್ಕೂ ಜೈಲಿನ ಆಚೆ ಕಾಲಿಟ್ಟಿಗೆ ಬಿಡಬೇಡಿ ಅಂತ ಸಾವರ್ಕರ್ ಶಿಕ್ಷೆನ ಕಂಟಿನ್ಯೂ ಮಾಡಿಸಿದ್ರು. ಯಾವತ್ತಾದ್ರೂ ಸಿದ್ದರಾಮಯ್ಯ ಹೇಳಿದ್ರ? 1 ವರ್ಷ 2 ವರ್ಷ ಒಳಗಡೆ ಕೆಲಸ ಮಾಡಿದ್ರೆ ಅಂಡಮಾನಿನ ಜೈಲಿನ ಹೊರಗೆ ಹೋಗುವಂತ ಅವಕಾಶ ಇತ್ತು. ಸಾವರ್ಕರ್ಗೆ 8-9 ವರ್ಷದಲ್ಲಿ 9 ವರ್ಷ ಅವ್ರು ಬಿಡುಗಡೆಯಾಗುವ 11 ವರ್ಷದವರೆಗೂ ಒಂದೇ ಒಂದು ದಿನ ಜೈಲಿನ ಹೊರಗಡೆ ಕಾಲಿಗೆ ಬಿಡಲಿಲ್ಲ. ಅದು ಸಾವರ್ಕರ್ ತಾಕತ್ತು. ಎಂಟೆ ಹೆದರುತ್ತಿದ್ರು ಸಾವರ್ಕರ್ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಬೇರೆಯವರಿಗೆಲ್ಲ ಅವರ ಫ್ಯಾಮಿಲಿಯನ್ನ ಮಾತನಾಡಿಸ್ಲಿಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೊಮ್ಮೆ ಅವಕಾಶ ಕೊಡ್ತಿದ್ರು. ಆಮೇಲೆ ಪ್ರತಿ ವರ್ಷಕ್ಕೂ ಕೊಡ್ತಿದ್ರು. ಸಾವರ್ಕರ್ಗೆ 8 ವರ್ಷದಲ್ಲಿ ಒಮ್ಮೆ ಮಾತ್ರ ತನ್ನ ಫ್ಯಾಮಿಲಿಯನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದು ಸಾವರ್ಕರ್ ಕೆಪಾಸಿಟಿ. ಸಾವರ್ಕರ್ ಕಂಡ್ರೆ ಬ್ರಿಟಿಷ್ ಅಷ್ಟೇ ಹೆದರ್ತಾ ಇದ್ರು. ಸಾವರ್ಕರ್ ಮಾಡಿರುವ ಗಲಾಟೆ ಪರಿಣಾಮವಾಗಿ, ಹೋರಾಟದ ಪರಿಣಾಮವಾಗಿ ಜೈಲಲ್ಲಿ ಒಂದಷ್ಟು ಬದಲಾವಣೆ ಬಂತು. ಕೆಲವೊಂದು ಆಚೆ ಕಳಿಸ್ಕೊಟ್ರಲ್ಲ, ಅದಾದ 4 ದಿನದಲ್ಲೇ ಎಲ್ಲ ಸೆಲ್ಗಳ ಮೇಲೂ ರೈಡ್ ಆಯ್ತು. ಯಾಕೆ ರೈಡ್ ಆಯ್ತು ಅಂತ ಸಾವರ್ಕರ್ ಕೇಳಿದ್ರೆ, ಸಾವರ್ಕರ್ ಸೆಲ್ ವಿಶೇಷವಾಗಿ ಪರಿಶೋಧಿಸಿದ್ರು. ಯಾಕೆ ಅಂತ ಕೇಳಿದ್ರೆ, ಆ ಜೈಲರ್ ಹೇಳ್ತಾನೆ, ಹೊರಗಡೆ ಕೇಳಿಸ್ಕೊಳ್ಳಿ, ಅಂಡಮಾನ್ ಜೈಲಿನ ಹೊರಗಡೆ ಬಾಂಬ್ ತಯಾರಿಕೆ ಮಾಡುವ ಕೆಲಸ ನಡೀತಾ ಇದೆ. ಈ ಬಾಂಬ್ ಅನ್ನ ಜೈಲ್ ಮೇಲೆ ಹಾಕಿ ಎಲ್ಲ ರಾಜಕೀಯ ಕೈದಿಗಳು ತಪ್ಪಿಸ್ಕೊಳ್ಬೇಕು ಅಂತ ಹೊಂಚಾಗ್ತಿದ್ದಾರೆ. ಮತ್ತೆ ಅದಕ್ಕೆ ಐಡಿಯಾ ಕೊಡ್ತಿರೋದು ನೀನೇ ಅಂತ ನಮ್ಗೆ ಅನುಮಾನ ಇದೆ ಅಂತ ಸಾವರ್ಕರ್ ಅಂಡಮಾನಿನ ಜೈಲಿನೊಳಗೆ ಇದ್ದಾಗಲೂ ಕೂಡ ಅವರು ಬಾಂಬ್ ತಯಾರಿಕೆಯ ಕಾರ್ಯ ನಡೆಸ್ತಾ ಇದ್ರು ಅಂತ ಬ್ರಿಟಿಷರು ನಂಬಿದ್ರು. ಅಂದ್ರೆ ಬ್ರಿಟಿಷರ ಏಜೆಂಟು ಅಂತ ಈ ಅಯೋಗ್ಯ ಕಾಂಗ್ರೆಸ್ಸಿಗರು ಹೇಳ್ತಾರಲ್ಲ. ಯಾರ ಬಗ್ಗೆ ಮಾತಾಡೋದು? ಕಾಂಗ್ರೆಸ್ ಅಂತ ಯಾವನಾದ್ರೂ ಕಮ್ಯುನಿಸ್ಟ್ ಇರ್ಲಿ, ಯಾರಾದ್ರೂ ಇರ್ಲಿ, ಅವ್ರು ಬರ್ತಾರಲ್ಲ, ಸುಮ್ಮನೆ ಕೇಳಿ. ನಭಾ ಅಂತ ಒಂದು ಏರಿಯಾದಲ್ಲಿ ಜವಾಹರ್ಲಾಲ್ ನೆಹರು ಜೈಲಲ್ಲಿ ಇಟ್ಟಿದ್ರು. ಜವಾಹರ್ಲಾಲ್ ನೆಹರೂರವರ ಇಡೀ ಜೀವನದಲ್ಲಿ ಒಂದೇ ಒಂದು ಸಲ ಜೈಲಲ್ಲಿ ಇದ್ದಿದ್ರು ಅಂದ್ರೆ ನಭಾ ಜೈಲಲ್ಲಿ. ಉಳಿದಿದ್ದೆಲ್ಲ ಜೈಲಲ್ಲ, ಐಷಾರಾಮಿ ಬಂಗ್ಲೆಗಳಿದ್ದಂಗಿತ್ತು. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಸರ್ದಾರ್ ಪಟೇಲ್ರು ಜೈಲಲ್ಲಿ ಇರ್ತಿದ್ರಲ್ಲ. ನಾನು ಸರ್ದಾರ್ ಪಟೇಲ್ರ ಜೀವನ ಓದಿದ್ದೀನಿ. ಸರ್ದಾರ್ ಪಟೇಲ್ರು ಹೇಳ್ತಾರೆ, ಜೈಲಲ್ಲಿ ಮಧ್ಯಾಹ್ನದ ನಂತರ ಇನ್ನೇನು ಕೆಲಸ ಇರ್ತಿಲ್ಲ ನಮ್ಗೆ, ನಾವು ಗಾರ್ಡನಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ಗಿಡ ಎಲ್ಲ ನೋಡ್ಕೊಳ್ಳೋದು, ನೀರ್ ಹಾಕೋದು, ಗಾರ್ಡನ್ ಮಾಡೋದು, ಆ ಕೆಲಸ ಮಾಡ್ತಿದ್ವಿ. ಸಾಯಂಕಾಲ ಸ್ವಲ್ಪ ಬೋರ್ ಆದಾಗ ವಾಲಿಬಾಲ್ ಆಡ್ತಿದ್ವಿ. ಜೈಲು ಇವರಲ್ಲಿ ಕೂತ್ಕೊಂಡು ಆತ್ಮಕಥೆ, ನಂಗೆ ಯಾವ್ದು ವಿರೋಧ ಇಲ್ಲ, ಆದ್ರೆ ಇವರೆಲ್ಲರೂ ಮಾತನಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹೊರಗೆ ಹಾಕ್ಬೇಕು ಅಷ್ಟೇ. ಅಲ್ಲಿ ಕೂತ್ಕೊಂಡು ಆತ್ಮಕಥೆ ಬರೆದ್ರು. ಸಾವರ್ಕರ್ ಪೆನ್ನು ಪೇಪರ್ ಕೊಟ್ಟಿಲ್ಲ ರೀ ಅಯೋಗ್ಯರು. ಈ ಮನುಷ್ಯ ಬರೆದ್ರೆ ಬೆಂಕಿ ಹಚ್ಚಿಬಿಡ್ತಾನೆ ಅಂತ. ಅದು ಸುಮ್ಮನಿರೋ ಜೀವ ಅಲ್ವಲ್ಲ, ಒಂದು ಮೊಳೆ ಬುದ್ಧಿ ಬರುತ್ತೆ ಅಂತ ನನ್ಗೆ ಯಾವಾಗ ಅನ್ಸುತ್ತೆ. ಮತ್ತೆ ಸಾವರ್ಕರ್ ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ನಾನು ಹೇಳಲೇಬೇಕಾಗಿರುವಂತ ಒಂದು ಸಂಗತಿ, ಗಣೇಶೋತ್ಸವ ನಡೀತಾ ಇರೋದು ಯಾಕೆ ಗೊತ್ತಾ? ಎಲ್ಲ ಮಹಾಮಂಡಲಗಳು ನೆನ್ಪಿಟ್ಕೊಳ್ಳಿ, ಗಣೇಶೋತ್ಸವ ಆರಂಭಿಸಿದ್ದು 1893ರಲ್ಲಿ ತಿಲಕರು. ಯಾಕೆ ಮಾಡಿದ್ರು ಅಂತಂದ್ರೆ, ನಾವೆಲ್ಲ ದೇವರನ್ನ ಮನೆಯಲ್ಲಿ ಪೂಜಿಸ್ತೀವಿ. ನಾವು ಶಿವನ ಮನೆಯಲ್ಲಿ ಪೂಜಿಸ್ತೀವಿ, ಲಕ್ಷ್ಮೀ ಮನೆಯಲ್ಲಿ ಪೂಜಿಸ್ತೀವಿ, ನಾವು ಎಲ್ಲಾ ದೇವರುಗಳನ್ನ ಮನೆಯಲ್ಲಿ ಪೂಜಿಸ್ತೀವಿ. ಗಣೇಶನ್ ಮಾತ್ರ ಬೀದಿಗೆ ತಗೊಂಡು ಪೂಜಿಸ್ತೀವಿ. ಯಾಕೆ ಗೊತ್ತೇ? ಎಲ್ಲಾ ಜಾತಿಗಳು ನಮ್ಮ ದೇಶದಲ್ಲಿ ಈ ದೇವರು ನಮ್ದು, ಈ ದೇವರು ನಮ್ದು ಅಂತ ಪ್ರತ್ಯೇಕ ಮಾಡ್ತಾರೆ. ಗಣೇಶನನ್ನು ಮಾತ್ರ ಜಾತಿ ಮತ ಪಂಥ ಮತ್ತು ಎಲ್ಲರೂ ಪೂಜೆ ಮಾಡ್ತಾರೆ. ಅದಕ್ಕೆ ತಿಲಕರು ಹೇಳಿದ್ರು, ಗಣೇಶನನ್ನ ಒಳಗಿಟ್ಟು ಪೂಜೆ ಮಾಡಬೇಡಿ, ಬೀದಿಲಿ ಕರ್ಕೊಂಡು ಬನ್ನಿ. ಆ ಗಣೇಶನ ಪೆಂಡಾಲ್ಗೆ ಎಲ್ಲ ಜಾತಿಯವರು ಬರ್ಲಿ, ಅವರೆಲ್ಲರೂ ಕೂತ್ಕೊಂಡಾಗ ರಾಷ್ಟ್ರಭಕ್ತಿಯ ಚರ್ಚೆ ಪೆಂಡಾಲಲ್ಲಿ ನಡೀಲಿ ಅಂತ. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ನಡೀತಿದ್ದು ಜೋರಾಗಿ, ಸಾವರ್ಕರದು ಜೋರಾಗಿ ಮಾಡ್ತಿದ್ರು. ಆದ್ರೆ ಕಳೆದ ಅನೇಕ ವರ್ಷಗಳಿಂದ ನಮ್ಗೆ ಏನಾಗ್ಬಿಟ್ಟಿದೆ, ಸ್ವಾತಂತ್ರ್ಯ ಬಂದ ಮೇಲೆ ಒರಿಜಿನಲ್ ಸ್ಪಿರಿಟ್ ಮತ್ತು ದಯೆಯಿಂದ ಒರಿಜಿನಲ್ ಸ್ಪಿರಿಟ್ ವಾಪಸ್ ಬಂದಿದೆ. ನನ್ನ ಕೋಪ ಇಲ್ಲ ಅವ್ರ ಮೇಲೆ. ನನ್ಗೆ ಯಾರೋ ಕೇಳಿದ್ರು ಸಿಕ್ಕಾಪಟ್ಟೆ ಕೋಪ ಇದೆ ಸಿದ್ದರಾಮಯ್ಯ, ಕೋಪ ಇಲ್ಲ, ಬಹಳ ಖುಷಿ. ನೀವು ಬೈದೆ ಹೋಗಿದ್ರೆ ನಮ್ ಜನ ಸಾವರ್ಕರ್ ನಿಮ್ಗೆ ಆರಾಧಿಸ್ತಾ ಇದ್ರೇನು? ನೀವು ಬೈದಿದ್ರಿಂದಾಗಿ ನಮ್ಗೆ ಅನ್ಸಿದೆ, ನೀವು ಎಷ್ಟು ಬೈತೀರೋ ಸಾವರ್ಕರ್ ಫೋಟೋ ಅಷ್ಟು ದೊಡ್ಡ ಮಾಡಿ ಹಾಕ್ತೀವಿ, ನೋಡೇ ಬೇಡ ನಿಮ್ಗೆ ತಾಕತ್ತು ಏನು ಅಂತ ನೋಡ್ತಿದ್ದ ನಾವು ಮಾಡೋದು ಆಗ್ಬೇಕಲ್ಲ. ನಿಮ್ಗೆ ಬೈಯೋ ಪ್ರಮೇಯವೇ ಇಲ್ಲ. ಹಿಂಗಾಗಿ ಈ ವರ್ಷದ ಪೆಂಡಾಲ್ ಇದೆಯಲ್ಲ, ಅದು 100% ತಿಲಕರ ಕಲ್ಪನೆಯ ಪೆಂಡಾಲ್. ಈ ವರ್ಷದ ಪೆಂಡಾಲ್ ಬರೀ ತಿಲಕರ ಕಲ್ಪನೆಯ ಪೆಂಡಾಲ್ ಅಲ್ಲ, ಸಾವರ್ಕರ್ದು ಕೂಡ. ಜೈಲಿನಿಂದ ಹೊರಗಡೆ ಬಂದಂತ ಸಾವರ್ಕರ್ ನೋಡಿದ್ರು ಹಿಂದೂಗಳಲ್ಲಿ ಅನೈಕ್ಯತೆ. ಅವನು ದಲಿತ, ಇವನು ಬ್ರಾಹ್ಮಣ, ಇವನು ಒಕ್ಕಲಿತ, ಇವನು ಲಿಂಗಾಯತ, ಅವನು ಇದು ಒಬ್ಬರೊಬ್ಬರು ಹೆಂಗ್ ಕಿತ್ತಾಡ್ತಿದ್ದೀವಿ ಅಂತಂದ್ರೆ, ಇವನನ್ನು
ಮುಟ್ಟಿಸ್ಕೊಳ್ಳಲ್ಲ, ಅವನು ಮುಟ್ಟಿಸ್ಕೊಳ್ಳಲ್ಲ ಅಂತ ಒದ್ದಾಡ್ತಿದೀವಲ್ಲ. ದೇವಸ್ಥಾನಗಳಿಗೆ ಇವನಿಗೆ ಪ್ರವೇಶ ಇಲ್ಲ, ನೀರು ಕುಡಿಲಿಕ್ಕೆ ಅವನಿಗೆ ಬಿಡಲ್ಲ, ಹೀಗೆಲ್ಲ ಕಿತ್ತಾಡ್ತಾ ಇರೋದು ನೋಡಿದ ಸಾವರ್ಕರ್ ಸ್ವತಃ ಚಿಂಪಾವನ ಬ್ರಾಹ್ಮಣರು ಅವರು ಮನೆ ಮನೆಗೂ ಹೋಗಿ ಕುಂಕುಮ ಕೊಡುವಂತ ಪದ್ಧತಿಯನ್ನ ಜಾರಿಗೆ ಮಾಡಿದ್ರು. ಮೇಲ್ವರ್ಗದವರು ವಿರೋಧ ಮಾಡಿದಾಗಲೂ ಕೂಡ ಈ ದೇಶದ ಕೆಳವರ್ಗದವರು ಯಾರಿದ್ದಾರೆ ಅವ್ರ ಜೊತೆ ನಾನು ನಿಲ್ತೀನಿ ಅಂತ ಸಾವರ್ಕರ್ ಮಂದಿರಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರು. ವಿಠ್ಠಲ ಮಂದಿರ ನಾಸಿಕ್ನಲ್ಲಿ, ಅದಕ್ಕೆ ಕರ್ಕೊಂಡು ಹೋಗುವಂತ ಅದ್ಭುತವಾಗಿರುವಂತ ಪ್ರಯತ್ನದಲ್ಲಿ ಯಶಸ್ಸು ಕಂಡ್ರು. ಬಿಡಲ್ಲ ಅಂತ ಮೇಲ್ವರ್ಗದವರು ಕೂತಿದ್ದಾಗ ಸಾವರ್ಕರ್ ಚಾಲೆಂಜ್ ಮಾಡಿದ್ರು. ವೇದದಲ್ಲಿ ಎಲ್ಲಾರು ಅಸ್ಪೃಶ್ಯ ಅನ್ನೋ ಪದ ಇದ್ರೆ ತೋರಿಸಿ ಅಂದ್ರು, ಯಾರಿಗೂ ತೋರಿಸ್ಲಿಕ್ಕಾಗಲಿಲ್ಲ. ಸಾವರ್ಕರ್ ಎಂತ ದೊಡ್ಡ ಪ್ರಯಾಸ ಮಾಡಿದ್ರು ಅಂತಂದ್ರೆ, ಕೊನೆಗೆ ಸಾವರ್ಕರ್ ಹೇಳಿದ್ರು, ಒಂದು ಮಂದಿರ ನಾನು ಕಟ್ಟಿ ತೋರಿಸ್ತೀನಿ, ಆದರ್ಶ ಮಂದಿರ ಹೆಂಗಿರುತ್ತೆ ಅಂತ. ಪತಿತ ಪಾವನ ಅನ್ನುವಂತ ಒಂದು ಮಂದಿರವನ್ನ ರತ್ನಗಿರಿಯಲ್ಲಿ ಕಟ್ಟಿ, ಆ ಪತಿತ ಪಾವನ ಮಂದಿರ ಹೆಂಗ್ ಮಾಡಿದ್ರು ಅಂತಂದ್ರೆ, ಯಾರು ಬೇಕಿದ್ರು ಒಳಗೆ ಹೋಗ್ಬೋದು, ಗರ್ಭಗುಡಿ ಒಳಗೋಗಿ ಭಗವಂತನ ಪಾದ ಮುಟ್ಟಿ ತಾನೇ ಆರತಿ ಮಾಡಿ ಭಗವಂತನ ಗೌರವವನ್ನು ಪ್ರೀತಿಯನ್ನ ಪಡೆದುಕೊಳ್ಳಬಹುದಾಗಿರುವಂತ ವಾತಾವರಣವನ್ನು ರೂಪಿಸಿದ್ದು ಇದೇ ಸಾವರ್ಕರ್ ಅವರು. ಪತಿತ ಪಾವನದ ಕಲ್ಪನೆಯನ್ನು ಕಟ್ಟಿಕೊಟ್ಟರು ಸಾವರ್ಕರ್. ಮಿತ್ರರೇ, ಸಾವರ್ಕರ್ ಒಂದು ಆರ್ಡಿನರಿ ಜೀವ ಅಂತ. ಅಂಡಮಾನಿನ ಆ ಜೈಲುಗಳಲ್ಲಿ ಮುಸಲ್ಮಾನರ ಹಠಾಟೋಪ ಜಾಸ್ತಿ ಆಗಿದ್ದಾಗ, ಇಡೀ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಉರ್ದುನೇ ತುಂಬಿಕೊಂಡಿದ್ದಾಗ ಹಠ ಹಿಡಿದು ಉರ್ದು ಕಿತ್ತು ಬಿಸಾಕಿ ಅಲ್ಲಿ ಹಿಂದಿ ಮೊಳಗುವಂತೆ ನೋಡಿಕೊಂಡಿದ್ದು ಸಾವರ್ಕರ್. ಅಂಡಮಾನಿನ ಜೈಲುಗಳಲ್ಲಿ ಮುಸಲ್ಮಾನರು ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಿದ್ರು. ಕನ್ವರ್ಟ್ ಮಾಡೋದು ಬಹಳ ಸುಲಭ ಇದೆ. ಹೆಂಗ್ ಕನ್ವರ್ಟ್ ಮಾಡ್ತಿದ್ರು? ಯಾರಾದ್ರೂ ಒಬ್ಬ ಹಿಂದೂ ಕೈಲಿ ಊಟ ಮಾಡ್ತಿದ್ರೆ ಅವ್ನು ತಟ್ಟೆ ಬಂತು ಅಂತ ಉಗಿದ್ಬಿಡು. ಸಿಗ್ತಾ ಇದ್ದಿದ್ದೆ ದಿನಕ್ಕೆ 2 ರೊಟ್ಟಿ. ಇವನ್ ಯಾವ ಉಗ್ದ ಅಂತ ರೊಟ್ಟಿ ಬಿಸಾಕಿದ್ರೆ ಇವನ್ ಸಾಯ್ಬೇಕಷ್ಟೇ. ಅದಕ್ಕೆ ಆ ರೊಟ್ಟಿ ನಾವು ತಿಂದು ಬಿಟ್ರೆ ಅಕ್ಕಪಕ್ಕದಲ್ಲಿದ್ದ ಹಿಂದೂಗಳು ಹೇಳ್ತಿದ್ರು, ಅವನು ಎಂಜಿಲ್ ತಿಂದಿಯಲ್ಲ ನೀನು, ನಾಳೆಯಿಂದ ನಮ್ಮ ಪಕ್ಕದಲ್ಲಿ ಕೂತ್ಕೋಬೇಡ ಅಂತ. ಅವನು ಅನಿವಾರ್ಯವಾಗಿ ಮುಸಲ್ಮಾನ ಕನ್ವರ್ಟ್ ಆಗ್ಬಿಡ್ತಾನೆ. ವಿಕ್ರಮ್ ಸಂಪತ್ ನಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ದಿನಕ್ಕೆ ಕನಿಷ್ಠ ಪಕ್ಷ 2-3 ಹಿಂದೂಗಳನ್ನ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡ್ತಿದ್ರು ಅಂತ. ಸಾವರ್ಕರ್ ಜೈಲರ್ ಹತ್ರ ಹೋದ್ರು, ಸಿಕ್ಕಾಪಟ್ಟೆ ಕನ್ವರ್ಷನ್ ನಡೀತಿದೆ ಅಂತ. ಜೈಲರ್ ಕಂಪ್ಲೇಂಟ್ ಯಾಕೆ ಮಾಡ್ತೀರಾ, ನೀವು ಕನ್ವರ್ಟ್ ಮಾಡಿ. ಸಾವರ್ಕರ್ ಹೇಳಿ ಬಂದ್ರು, ಇಲ್ಲ ನಮ್ಮಲ್ಲಿ ಕನ್ವರ್ಷನ್ ಎಲ್ಲ ಇಲ್ಲ ಅಂತ. ಆದ್ರೆ ಒಬ್ಬರೇ ಕುತ್ಕೊಂಡಾಗ ಅನಿಸ್ತು, ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಒಬ್ಬ ಮುಸಲ್ಮಾನರನ್ನ ಕನ್ವಿನ್ಸ್ ಮಾಡಿ ಅವನನ್ನ ಕರ್ಕೊಂಡು ಬಂದು ಅವನ ಮೇಲೆ ನೀರು ಹಾಕಿ ಪ್ರೋಕ್ಷಣೆ ಮಾಡಿ 1-2 ವೇದ ಮಂತ್ರವನ್ನು ಹೇಳ್ಕೊಂಡು ಅವನನ್ನೇ ಕನ್ವರ್ಟ್ ಮಾಡೋದು. ಮುಸಲ್ಮಾನರಿಗೆ ಹೇಳಿದ್ರು, ಇನ್ನು ಮುಂದೆ ನೀವು ನಮ್ಮೂರಿಗೆ ಕೈ ಹಾಕಿದ್ರೆ ನಿಮ್ಮವರೆಲ್ಲರನ್ನೂ ವಾಪಸ್ ಕರ್ಕೊಂಡು ಬರೋ ತಾಕತ್ ನಮಗಿದೆ, ಎಚ್ಚರಿಕೆ ಇರಲಿ ಅಂತ ಹೇಳಿದ್ಮೇಲೆ ಮುಸಲ್ಮಾನರು ಕೈ ಮುಗಿದು ವಾತಾವರಣ ಅದು ಮಾಡಿದ್ರು ಸಾವರ್ಕರ್. ಪತ್ರಕರ್ತರು ಕೇಳ್ತಾರೆ, ಸಾವರ್ಕರ್ ಕಂಡ್ರೆ ಯಾಕೆ ಕೋಪ ಕಾಂಗ್ರೆಸ್ನವರಿಗೆ? ಒಂದೇ ಕೋಪ ಏನ್ ಗೊತ್ತಾ, ಸಾವರ್ಕರ್ ಹಿಂದೂಗಳನ್ನೆಲ್ಲ ಒಂದು ಮಾಡ್ತಾರೆ ಅನ್ನೋ ಭಯ. ಇನ್ನೇನು ಇಲ್ಲ. ಹಿಂದೂಗಳು ಒಂದಾದ್ರೆ ಮುಸಲ್ಮಾನರಿಗಿಂತ ನಂಬರ್ ಜಾಸ್ತಿ ಆಗುತ್ತೆ, ವೋಟ್ ಬ್ಯಾಂಕ್ ರಾಜಕಾರಣ ನಡೆಸ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೆದರ್ಕೊಂಡು ಸಾಯ್ತಾರಂತೆ. ಮಿತ್ರರೇ, ನಾವು ಯಾವ ವೋಟಿಗೂ ಬಗ್ಗಲ್ಲ. ನಮಗೆ ಯಾವುದೇ ಪಾರ್ಟಿ ನಮ್ಮದ್ದು ಅಂತಲ್ಲ, ನಮಗೆ ರಾಷ್ಟ್ರ ನಮ್ಮದ್ದು ಅಷ್ಟೇ. ನಮಗೆ ನಮ್ಮದು ಅಷ್ಟೇ. ಅದಕ್ಕೆ ತಕ್ಕಂತೆ ಬದುಕುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕಾದಂತ ಅಗತ್ಯ ಇವತ್ತಿದೆ ಅಂತ ನನಗೆ ವ್ಯಾಪಕ ಅನಿಸುತ್ತೆ. ಈ ಕಾರಣಕ್ಕೋಸ್ಕರ ಸಾವರ್ಕರ್ನ ನಾವು ಮನೆ ಮನೆಗೂ ತಲುಪಿಸಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದೀವಿ. ನೀವೆಲ್ಲರೂ ಮಹಾಮಂಡಲಗಳು ಎಷ್ಟೊಂದಿವೆ, 350ಕ್ಕೂ ಹೆಚ್ಚು ಮಹಾಮಂಡಲಗಳಿವೆ ಅಂತ ನನಗೆ ರಾಘು ಹೇಳ್ತಿದ್ರು. 350 ಮಹಾಮಂಡಲಗಳು ಅಂದ್ರೆ ಸಾಮಾನ್ಯವಾದಲ್ಲ. ಈ ಮಹಾಮಂಡಲಗಳ ಮೂಲಕ ಸಾವರ್ಕರ್ನ ಮನೆ ಮನೆಗೂ ತಲುಪಿಸುವಂತ ಪ್ರಯತ್ನ ಮಾಡೋಣ. ಚಾಲೆಂಜ್ ಮಾಡಿ ನಾವಿವತ್ತು, ನಾನಂತೂ ನನ್ನ ಫೇಸ್ಬುಕ್ ನಲ್ಲಿ ಇವತ್ತೊಂದು ಹಂಚಿಕೊಂಡಿದ್ದೀನಿ. ಏನಂತಂದ್ರೆ, ಟ್ರೈನಿಂಗ್ ಕೊಟ್ಟಿದ್ದೀನಿ. ಸಾವರ್ಕರ್ ಜೀವನ ಚರಿತ್ರೆಯ ಪೋಸ್ಟರ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ಲೆಕ್ಸ್ ಮಾಡಿ. ಒಬ್ಬ ತಾಯಿ ತನ್ನ ಪುಟ್ಟ ಮಗುವನ್ನು ಕರ್ಕೊಂಡು ಬರ್ತಾಳೆ ಅಂತ ಇಟ್ಕೊಳ್ಳಿ. ಆ ಮಗು ಕೇಳುತ್ತೆ, ಅಮ್ಮ ಈ ಫೋಟೋದಲ್ಲಿರೋದು ಯಾರು? ಗಣೇಶ ಗೊತ್ತಾಗ್ತದೆ. ಗಣೇಶನ ಪಕ್ಕದಲ್ಲಿರೋದು ಯಾರು, ಫೋಟೋ ಯಾರು ಅಂತ ಕೇಳಿದ್ರೆ ಸಾವರ್ಕರ್ ಅಂತ ತಾಯಿ ಹೇಳ್ತಾನೆ. ಮಗು ಏನಾದ್ರೂ ಸಾವರ್ಕರ್ ಯಾರು ಅಂತ ಕೇಳಿದ್ರೆ ಗೊತ್ತಾಗಿಲ್ಲ ಅಂತಂದ್ರೆ ಆ ಪೋಸ್ಟರ್ ಮೇಲಿರೋ ಕಥೆಯನ್ನ ಹಂಗಂಗೆ ಓದಿ ಮಗುಗೆ ಹೇಳಿದ್ರು ಮಗುವಿಗೆ ಸಾವರ್ಕರ್ ಯಾರು ಅಂತ ಗೊತ್ತಾಗುವಂತ ಈ ವಾರದಿಂದ ಅನೇಕ ಡಿಸೈನ್ ಮಾಡಿದ್ದಾರೆ. ಸುಮ್ಮನೆ ಡೌನ್ಲೋಡ್ ಮಾಡ್ಕೊಂಡು ಫ್ಲೆಕ್ಸ್ ಮಾಡಿ ತೂಗಾಕ್ಬಿಡಿ, ನೋಡ್ಲಿ ಬಂದವರೆಲ್ಲ. ಅಕಸ್ಮಾತ್ ವಿಜಯಪುರಕ್ಕೆ ಸಿದ್ದರಾಮಯ್ಯನವರೇ ಬಂದ್ರೆ ನಿಮ್ ಪೆಂಡಾಲಿಗೆ ಕರ್ಕೊಂಡು ಹೋಗಿ ಒಂದ್ಸಲ ತೋರಿಸಿ, ಸಾವರ್ಕರ್ ಅಂದ್ರೆ ಇವರು, ಮನಸ್ಸಿಗೆ ಬಂದಂತೆ ಸಾವರ್ಕರ್ ಬಗ್ಗೆ ಮಾತನಾಡೋದು ಒಂದ್ಸಲ ಕರ್ಕೊಂಡು ನೋಡ್ಲಿ ಅಂತ. ಯಾರಾದ್ರೂ ಸಾವರ್ಕರ್ ಬಗ್ಗೆ ಕೆಟ್ಟದಾಗಿ ಅಂತ ಈ ನೋಡ್ಬೇಕಾಗಿರುವಂತ ಕ್ರಿಯೆ ಆಗ್ಬೇಕಲ್ಲ, ಯಾರು ಅಂತ ತಿಳ್ಕೊಳ್ಬೇಕಾಗಿದೆ. ಇಲ್ಲದೆ ಹೋದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಹೆಂಗ್ ಬಂತು ಅಂತ ಕೇಳಿದ ತಕ್ಷಣ ನಾವು ಟೇಪ್ ರೆಕಾರ್ಡರ್ ಆನ್ ಮಾಡಿದ್ರೆ ಒಂದು ಹಾಡು ಬರುತ್ತೆ.
दे दी हमें आजाद बिना खड़ग बिना ढाल साबरमती के संत तूने कर दिया कमाल. ಗಾಂಧೀಜಿ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ನಾನು ಗಾಂಧೀಜಿಯ ಸ್ವಾತಂತ್ರ್ಯ ಹೋರಾಟ ಎಂತದ್ದು ಅಂತ ನನ್ನ ಅಪರೂಪದ ದಾಖಲೆಗಳನ್ನ ನಿಮ್ಮ ಮುಂದೆ ಇಡಬಲ್ಲೆ. ಆದ್ರೆ ಗಾಂಧೀಜಿ ಒಬ್ಬರೇ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಯಾರಾದ್ರೂ ಹೇಳಿದ್ರೆ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಯಾಕೆಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತಂದ್ರೆ 6.5 ಲಕ್ಷ ಜನ ಕ್ರಾಂತಿಕಾರಿಗಳ ಬಲಿದಾನ ಆದ್ಮೇಲೆ ಸ್ವಾತಂತ್ರ್ಯ. ಸಾವರ್ಕರ್ ಅಣ್ಣ ಕಾಲಾಪಾನಿಯಲ್ಲಿದ್ರು, ಸಾವರ್ಕರ್ ಕಾಲಾಪಾನಿಯಲ್ಲಿದ್ರು. ಸಾವರ್ಕರ್ ತಮ್ಮ ಗಾಂಧಿ ಹತ್ಯೆಯ ಆರೋಪ ಸಾವರ್ಕರ್ ತಲೆ ಮೇಲೆ ಬೇಕಂತ ಕೂರಿಸಿದ ನಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದು ಕಲ್ಲು ಹೊಡೆದ್ರು. ಅವರ ತಮ್ಮನ ಹಣೆ ಬಿತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಪುಣ್ಯಾತ್ಮ ಹಾಸ್ಪಿಟ್ಲ್ ಇದ್ದಾಗ ಆಚೆಗೆ ಬರಲಿಲ್ಲ. ಲಕ್ವ ಹೊಡಿತು ಅವ್ರಿಗೆ, ಅಲ್ಲಿಯೇ ತೀರ್ಕೊಂಡ. ಸಾವರ್ಕರ್ ಅಣ್ಣ ಕಾಲಾಪಾನಿಯಲ್ಲಿ, ಸ್ವತಃ ಸಾವರ್ಕರ್ ಕಾಲಾಪಾನಿಯಲ್ಲಿ ಸಾವರ್ಕರ್ ತಮ್ಮ ಕಲ್ಲಿ ಎಣ್ಣು ತಿಂದು ತೀರ್ಕೊಳ್ಳುವಂತ ಪರಿಸ್ಥಿತಿ. ಸಾವರ್ಕರ್ಗೆ ಸ್ವಾತಂತ್ರ್ಯ ಬಂದ ನಂತರ ಕರ್ಕೊಂಡು ಹೋಗಿ ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿದ್ವಿ. ಸಾವರ್ಕರ್ 4 ವರ್ಷದ ಮಗನನ್ನ ವಿದೇಶದಲ್ಲಿ ಇದ್ದಾಗ ಕಳ್ಕೊಂಡ್ರು. ಸಾವರ್ಕರ್ ಆಸ್ತಿ ಪಾಸ್ತಿ ಎಲ್ಲವನ್ನೂ ಬ್ರಿಟಿಷರು ವಶಪಡಿಸಿಕೊಂಡ್ರು. ಸಾವರ್ಕರ್ ಗಳಿಸಿದ BA ಪದವಿಯನ್ನ ಬ್ರಿಟಿಷರು ಕಿತ್ಕೊಂಡ್ರು. ಸಾವರ್ಕರ್ ಲಂಡನ್ಗೆ ಹೋಗಿ ಗಳಿಸಿದ ಬ್ಯಾರಿಸ್ಟರ್ ಪದವಿಯನ್ನು ಕಿತ್ಕೊಂಡ್ರು. ಎಲ್ಲವನ್ನೂ ಕಿತ್ಕೊಂಡ್ರು. ಮಾತ್ರ ಏನು ಉಳಿಸಲಿಲ್ಲ. ಆದ್ರೆ ಕೊನೆಗೆ ಗೌರವವನ್ನು ಕೊಡಲಿಲ್ಲ ಸ್ವತಂತ್ರ ಭಾರತ. 1960 ಮೃತ್ಯುಂಜಯ ದಿವಸ ಅಂತ ಮಾಡಬೇಕು ಅಂತ. ಯಾಕೊಂತ ಮೃತ್ಯುಂಜಯ ದಿವಸ? ಸಾವರ್ಕರ್ ಏನಾದ್ರು ಕಾಲಾಪಾನಿಯಲ್ಲೇ ಇದ್ದಿದ್ರೆ, ಸ್ವಾತಂತ್ರ್ಯ ಬರದೇ ಹೋಗಿದ್ದಿದ್ರೆ, ರಿಲೀಸ್ ಆಗ್ಬೇಕಾಗಿದ್ದ ಹೋದ್ರೆ ಅವತ್ತಿನ ಪ್ರಧಾನಿ ಹೇಳಿದ್ರು, ನಾನು ಇದನ್ನ ಮಾಡ್ಲಿಕ್ಕೆ ಬಿಡಲ್ಲ, ಬಿಟ್ರು ಇದು ರಿಪೋರ್ಟ್ ಬರದೇ ಇರೋ ತರ ನೋಡ್ಕೊಳ್ತೀನಿ ಅಂತ. ಆಲ್ ಇಂಡಿಯಾ ರೇಡಿಯೋದಲ್ಲಿ 1 ಲೈನ್ ರಿಪೋರ್ಟ್ ಬರದೇ ಇರೋ ತರ ನೋಡ್ಕೊಂಡು ಸಾವರ್ಕರ್ ಬರೆದಿರೋ ಗೀತೆಗಳನ್ನ ರೇಡಿಯೋದಲ್ಲಿ ಹಾಡಿದ್ರೆ ಹಾಡಿದವರನ್ನ ಕೆಲಸದಿಂದ ಕಿತ್ತಾಕಲಾಗ್ತಿತ್ತು. ಇದು ಸಾವರ್ಕರ್ ಕೊಟ್ಟ ಗೌರವ. ಮನೆ ಸಾವರ್ಕರ್ ಏನ್ ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ನಾನು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಮುಗಿದಿದೆ, ಇನ್ನು ನಾನು ಬದುಕಬೇಕಾಗಿಲ್ಲ ಅಂತ 82ನೇ ವಯಸ್ಸಿನಲ್ಲಿ ಮುಂಬೈನ ಜುಹು ಬೀಚ್ ನಲ್ಲಿ ಸಮುದ್ರದ ಒಳಗೆ ನಡ್ಕೊಂಡು ಹೋಗಿ ಪ್ರಾಣ ಬಿಡ್ತೀನಿ ಅಂತ ಪ್ರಾಣ ಬಿಡ್ಲಿಕ್ಕೆ ಸಿದ್ಧರಾದ್ರು. ಜೊತೆಲಿದ್ದವರೆಲ್ಲ ಓಡ್ ಬಂದು, ಸಾವರ್ಕರ್ ಜಿ, ಈ ಜನಕ್ಕೆ ಇವತ್ತು ನೀವು ಏನು ಅಂತ ಗೊತ್ತಿಲ್ಲ, ಗೊತ್ತಾದ್ರೆ ಬಹಳ ಬೇಜಾರು ಮಾಡ್ಬಿಡ್ತಾರೆ, ದಯವಿಟ್ಟು ನೀವು ಮಾಡ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹಾಸಿಗೆ ಮೇಲೆ ಮಲಗಿದ್ದ ಸಾವರ್ಕರ್ ಎಲ್ರಿಗೂ ತಮ್ಮ ಸಂಕಲ್ಪ ಹೇಳಿದ್ರು, ಇನ್ ಮುಂದೆ ನಾನು ಊಟ ತಿಂಡಿ ತಗೊಳ್ಳಲ್ಲ, ಮಾತ್ರೆನೂ ತೆಗೆದುಕೊಳ್ಳಲ್ಲ, ಈ ಹಾಸ್ಯ ಮೇಲೆ ಪ್ರಾಣ ಬಿಡ್ತೀನಿ ಅಂತ 21 ದಿನಗಳ ಕಾಲ ಅನ್ನ ನೀರು ಸೇವಿಸದೆ ಪ್ರಾಣ ಬಿಟ್ಟ ಮಹಾತ್ಮ ಚಪ್ಪಾಳೆ ಹೊರಗಿನ ಖುಷಿ ಅಂಡಮಾನಿನ ಜೈಲಿನೊಳಗೆ ಯಾತನೆ ಅನುಭವಿಸುವಾಗ 2 ಬಾರಿ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡು ಇಲ್ಲ ದೇಶಕ್ಕಾಗಿ ಬದುಕಬೇಕಾಗಿದೆ ಅಂತ ಅನ್ಕೊಂಡ ಸಾವರ್ಕರ್ ಸ್ವತಂತ್ರ ಭಾರತದಲ್ಲಿ ಇನ್ನು ಈ ದೇಶಕ್ಕೆ ನನ್ನ ಅಗತ್ಯ ಇಲ್ಲ ಅಂತ ಪ್ರಾಣತ್ಯಾಗ ಮಾಡಿರಲ್ಲ. ಎಂತ ದೊಡ್ಡ ಭಾಗ್ಯ. ಸತ್ಮೇಲೂ ಬಿಟ್ಟಿಲ್ಲ ರೀ. ಅಟಲ್ ಬಿಹಾರಿ ವಾಜಪೇಯಿ ಸಾವರ್ಕರ್ ಫೋಟೋನ ಸಂಸತ್ನಲ್ಲಿ ಹಾಕ್ಬೇಕು ಅಂದ್ರೆ ಇಟಲಿಯ ಸೋನಿಯಾ ಗಾಂಧಿ ಈ ಕಾರ್ಯಕ್ರಮಕ್ಕೆ ನಾನು ಬರಲ್ಲ, ಯಾಕೆಂದ್ರೆ ಸಾವರ್ಕರ್ ದೇಶದ್ರೋಹಿ. ಸಾವರ್ಕರ್ ಹೇಳಿದ ಹೇಳಿಕೆಯನ್ನ ಅಂಡಮಾನಿನ ಜೈಲಿನ ಒಂದು ದೀಪದ ಹೊರಗೆ ಹಾಕಿದ್ರೆ ಕಾಂಗ್ರೆಸ್ನ ನಾಯಕರಾಗಿದ್ದಂತ ಮಿನಿಸ್ಟರ್ ಆಗಿದ್ದಂತ ಮಣಿಶಂಕರ್ ಅದನ್ನು ಕಿತ್ತು ಬಿಸಾಕಿದ್ರು. ಯಾಕೆಂದ್ರೆ ದೇಶದ್ರೋಹಿ ಒಬ್ಬನ ಹೇಳಿಕೆ ಅಲ್ಲಿರಬಾರದು. ತೀರಾ ಇವತ್ತಿಗೂ ಸಾವರ್ಕರ್ನ ದೇಶದ್ರೋಹಿ ಅಂತ ಕರೆಯುವಂತ ಈ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದಕ್ಕೆ ಸರಿಯಾದ ತಿರುಗೇಟು ಕೊಡುವಂತ ಈ ಸಂದರ್ಭ ಹೆಂಗ್ ಬಳಸ್ಕೊಳ್ಬೇಕು ಅಂದ್ರೆ, ಇನ್ನು ಮುಂದೆ ಯಾವನಾದ್ರೂ ಸಾವರ್ಕರ್ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು, ಆ ತರದೊಂದು ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಮ್ಮ ಹತ್ರ ಕಳಕಳಿಯಿಂದ ಕೇಳಿಕೊಳ್ಳಿಕ್ಕೆ ಬಂದಿದ್ದೀನಿ. ಇನ್ ಮುಂದೆ ಯಾವಾಗಲೂ ನಮ್ಮ ಆರಾಧ್ಯ ದೈವ, ನಾನು ಬರೀ ಸಾವರ್ಕರ್ ಒಬ್ಬರ ಬಗ್ಗೆ ಮಾತಾಡೋದು ನಿಂತಾರೆ. ಸಾವರ್ಕರ್ ಅವತ್ತಿನ ದಿನಮಾನಗಳಲ್ಲಿ ಕೇಂದ್ರ ಅಷ್ಟೇ. ಅವರಿಗೆ ಸಾವರ್ಕರ್ನ ಬೈದಂತೆ ನಾಳೆ ಈ ಅಯೋಗ್ಯರು ಭಗತ್ ಸಿಂಗ್ ಅನ್ನು ಬೈತಾರೆ, ಚಂದ್ರಶೇಖರ್ ಆಜಾದ್ ಅನ್ನು ಬೈತಾರೆ, ಎಲ್ಲರೂ ಬೈತಾರೆ. ಒಂದು ಸಲ ಪಾಠ ಕಲಿಸಿದ್ರೆ ಇನ್ ಮುಂದೆ ಈ ತರದ ಸಾಹಸ ಮಾಡಲಾರದು ಅಂತ ಈ ಬಾರಿ ಮಾತ್ರ ಇದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ನಿಮ್ಮ ಹತ್ರ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು 15-20 ನಿಮಿಷ ಮಾತಾಡಬೇಕು ಅನ್ಕೊಂಡಿದ್ದು, ಸಾವರ್ಕರ್ ಸುಮ್ಮನೆ ಇರಲಿಕ್ಕೆ ಬಿಡಲ್ಲ, ಹೀಗಾಗಿ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರಿಗಾದ್ರೂ ಏನಾದ್ರು ಕೇಳಬೇಕು ಅಂತಿದ್ರೆ ಒಂದು 2 ಪ್ರಶ್ನೆಗಳಿಗೆ ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತೆ. ಅಲ್ಲೇ ಕೈ ಎತ್ತಿ ಪ್ರಶ್ನಿಸಬಹುದು. 1835ರಲ್ಲಿ ಮೆಕಾಲೆ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಇಡೀ ಭಾರತೀಯ ಒಗ್ಗಟ್ಟನ್ನು ಹಾಳು ಮಾಡಲು ನೋಡಿದ ಬ್ರಿಟಿಷ್ ಅಧಿಕಾರಿಗಳಿಗೆ ಇವತ್ತು ಭಾರತೀಯ ಶಿಕ್ಷಣ ನೀತಿಯನ್ನು ತರಬೇಕು,
ಅಂದ್ರೆ ಇವತ್ತು ಭಾರತದ ಎಲ್ಲಾ ಶಾಲೆಗಳಲ್ಲಿಯೂ ಕ್ರಾಂತಿಕಾರಿಗಳ ವಿಷಯಗಳು ಪ್ರಸ್ತಾಪ ಆಗಬೇಕು. ಶಿಕ್ಷಕರಾದಂಥವರು ಪ್ರತಿದಿನ ಒಂದು ದಿನನಾದರೂ ಒಬ್ಬ ಕ್ರಾಂತಿಕಾರಿ ವಿಷಯಗಳನ್ನ ತಿಳಿತಾ ಹೋದ್ರೆ ನಾವು ಬೇಕಾಗಿರೋದು ಬೇಸು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಮೇಲೆ. ನನ್ನ ಮಕ್ಕಳಿಗೆ, ನನ್ನ ಶಾಲೆ ಇರುವಂತ ಮಕ್ಕಳಿಗೆ ನಾನು ಆ ವಿಷಯಗಳನ್ನು ತಿಳಿಸಿದ್ರೆ ಕ್ರಾಂತಿಕಾರಿ ಯಾರು ಮುಂದಿನ ದಿನಮಾನದಲ್ಲಿ ಗೊತ್ತಾಗುತ್ತೆ. ಅವತ್ತು ಬ್ರಿಟಿಷರು ಸಾವರ್ಕರ್ ಭಯ ಪಟ್ಟಲ್ಲ, ಇವತ್ತು ಎಡಪಂಥಿಗಳು ಸಾವರ್ಕರ್ ಭಯ ಪಡ್ಬೇಕು. ಈ ಕೆಲಸ ಸಮರ್ಪಕವಾಗಿ ಆಗ್ಬೇಕು ನಮ್ಮದು. ನಾನು ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ರು, ನೀವು ಪೆಂಡಾಲಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ನಾವು ಆಗ್ತೀವಿ ಅಂತ. ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಸಾವರ್ಕರ್ ವಿರೋಧಿಗಳನ್ನು ದೇಶದ ಗೌರವವನ್ನು ಹಾಳು ಮಾಡುತ್ತಿರೋದು ಇವರು ಅಂತ. ಆದ್ರೆ ಒಂದು ಆಶ್ಚರ್ಯ ಏನು ಗೊತ್ತಿಲ್ಲ, ಅಪರೂಪದ ಸಂಗತಿ ಹೇಳ್ತೀನಿ ನಿಮಗೆ. ಸಾವರ್ಕರ್ ಜೈಲು ಶಿಕ್ಷೆ ಆಯ್ತಲ್ಲ, 50 ವರ್ಷಗಳ 2 ಜೀವಾವಧಿ ಶಿಕ್ಷೆ. ಒಬ್ಬ ಜೈಲರು ತಮಾಷೆ ಮಾಡಿ ಹೇಳ್ತಾರೆ, ಸಾವರ್ಕರ್ 2 ಜೀವಾವಧಿ ಶಿಕ್ಷೆಗೆ 50 ವರ್ಷ ಇಲ್ಲೇ. ಸಾವರ್ಕರ್ ಹೇಳ್ತಾರೆ, ಯಾಕೋ ಹೆದರ್ಕೊಳ್ಳಿ, ಅದಕ್ಕೆ ನಂಗೆ ಬಹಳ ಖುಷಿಯಾಗಿದೆ. ಬ್ರಿಟಿಷರ್ ಅಥವಾ ಕ್ರಿಶ್ಚಿಯನ್ರ ಸರ್ಕಾರ ಪುನರ್ಜನ್ಮ ನಂಬಲ್ಲ. ನನಗೆ 2 ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಿ ಅಂತಂದ್ರೆ ಅರ್ಥ ಏನು? 1 ಜೀವಾವಧಿ ಶಿಕ್ಷೆ ಅನುಭವಿಸಿ ಸತ್ತು ಮತ್ತೆ ಹುಟ್ಟಿ 2ನೇ ಅನುಭವಿಸಬೇಕು ಅಂತ. ನನಗೆ ಶಿಕ್ಷೆ ಕೊಡೋ ನೆಪದಲ್ಲಾದರೂ ಹಿಂದೂ ಧರ್ಮದ ಪುನರ್ಜನ್ಮವನ್ನು ಒಪ್ಕೊಂಡಿದ್ದೀರಲ್ಲ, ನಾನು ಸಾರ್ಥಕ ಅಂತ ಬಹಳ ಗಂಟೆ ಹೇಳಿದ್ರು. ಆಶ್ಚರ್ಯ ಏನ್ ಗೊತ್ತೇನು? ಅದೇ ಸಾವರ್ಕರ್ನ ವಿರೋಧಿಸುವ ನೆಪದಲ್ಲಿ ದೇವರನ್ನೇ ನಂಬಲ್ಲ ಅಂತ ಹೇಳುವಂತ ಸತೀಶ್ ಜಾರಕಿಹೊಳಿಯವರು ಪೆಂಡಾಲಗಳಲ್ಲಿ ಈ ಫೋಟೋ ಇಡ್ತೀವಿ ಅಂತ ಪೆಂಡಾಲ್ವರೆಗೂ ಬಂದಿದ್ದಾರೆ, ಗಣೇಶನವರೆಗೂ ಬಂದಿದ್ದಾರೆ ಅಂದ್ರೆ ಸತ್ತು ಮೇಲೂ ಬಿಡೋದಲ್ಲ ಈ ಮನುಷ್ಯ. ಯೋಚನೆ ಮಾಡಿ ಹೇಗಿದೆ ಈ ಮನುಷ್ಯ. ತಾನು ತೀರ್ಕೊಂಡ ಮೇಲೂ ತನ್ನ ಪ್ರಭಾವವನ್ನು ಹೆಂಗ್ ಬೀರ್ತಿದ್ದಾರೆ ಅಂತಂದ್ರೆ, ದೇವರನ್ನೇ ನಂಬಲ್ಲ ಅನ್ನೋರು ಕೂಡ ನೇರವಾಗಿ ಪೆಂಡಾಲಿಗೆ ಬಂದು ನಿಂತ್ಕೊಳ್ಬೇಕಾದಂತ ಸ್ಥಿತಿಯನ್ನ ಉಂಟು ಮಾಡಿದ್ದಾರಲ್ಲ, ಅದು ಸಾವರ್ಕರ್ ಕೆಪಾಸಿಟಿ ಅಂತ ಸಾವರ್ಕರ್ ತಾಕತ್ತಾಗಿದೆ. ಹೀಗಾಗಿ ಇವತ್ತಿಗೂ ಅವ್ರು ಹೆದರ್ತಾರೆ. ಅವ್ರು ಯಾಕೆ ಹೆದರ್ತಾರೆ ಅಂತಂದ್ರೆ, ಸಾವರ್ಕರ್ ವಿಚಾರಧಾರೆ ಜೋರಾದ್ರೆ ನಮ್ಮಲ್ಲಿರುವಂತ ಭೇದಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಸಾಧ್ಯವಾಗುತ್ತೆ ಎನ್ನುವಂತ ಭಯ ಅವ್ರಿಗಿರೋದ್ರಿಂದಲೇ ಒದ್ದಾಡ್ತಾ ಇರೋದು. ನೀವು ಹೇಳಿದಂತೆ ಶಾಲಾ ಕಾಲೇಜುಗಳಲ್ಲಿ ಬರಬೇಕು, ಆದ್ರೆ ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ತರಬೇಕು ಅಂತ ಸ್ವಲ್ಪ ಪ್ರಯತ್ನ ಪಟ್ರೆ ಇವ್ರು ಹೆಂಗ್ ಬಾಯಿ ಹೊಡ್ಕೊಳ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರೋದ್ರಿಂದ ಸರ್ಕಾರಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳದೆ ನಾನು ನೀವು ಪ್ರಯತ್ನ ಪಡೋಣ. ಈ ವರ್ಷ ನಿಮ್ ಪೆಂಡಾಲಲ್ಲಿ ದೊಡ್ಡದಾಗಿ ಸಾವರ್ಕರ್ ಫೋಟೋ ಹಾಕಿ ಶಾಲಾ ಮಕ್ಕಳಲ್ಲಿ ಬರ್ತಾರೆ, ಟೀಚರ್ಗಳು ಅಂತ. ಸಮಾಜ ಈ ಅವಕಾಶವನ್ನ ಬಳಸ್ಕೊಳ್ಬೇಕು, ಬಳಸ್ಕೊಂಡು ಮುನ್ನುಗ್ಗಬೇಕು ಅಂತ ನನಗೆ ಅವತ್ತು ಅನಿಸುತ್ತೆ. ದೇಶಕ್ಕೆ ಬಂದ್ರೆ ನಮ್ಗೆ ನೋವಾಗ್ತಾ ಇಲ್ಲ, ಎಲ್ಲೋ ಧರ್ಮದ ವಿಷಯಗಳ ಬಂದ್ರೆ ನಮ್ಗೆ ನೋವಾಗಲ್ಲ. ಅಪ್ಪಿ ತಪ್ಪಿ ಏನಾದರೂ ಸಮಾಜದಲ್ಲಿ ನಮ್ಮ ಪಟ್ಟಿ ಬಟ್ಟಿಗೆ ಯಾಕೆ ಹೊರಗೆ ಬರಲ್ಲ ಅಂತಕ್ಕಂಥ ಅಡಿಯಲ್ಲಿ ಯಾಕೆ ನಮ್ಮ ಜಾತಿ ಮೇಲೆ ಇರ್ತಕ್ಕಂಥ ಅಭಿಮಾನ, ದೇಶದ ಮೇಲೆ ಅಭಿಮಾನ ಯಾಕೆ ಬರ್ತಾ ಇಲ್ಲ? ಸೊ ಅದಕ್ಕಾಗಿ ನಿಮ್ಮಲ್ಲಿ ಕೆಳಗಡೆಯಿಂದ ಕೊಡ್ಕೊಳ್ತಾ ಇದ್ದೀನಿ. ಈ ಎಲ್ಲರನ್ನ ಒಂದುಗೂಡಿಸುವ ಪ್ರಯತ್ನ ಹೇಗಾಗಬೇಕು, ಹಾಗೂ ಇಲ್ಲಿ ಎಲ್ಲಿ ನಮ್ಮ ಮೂಲ ಬೇರೆ ಎಲ್ಲಿ ತಪ್ಪಿದೆ, ನಮ್ಮ ಜಾತಿ ಮೇಲೆ ಅಭಿಮಾನ ನಮ್ಮ ಹಿರಿಯರು ತುಂಬಲ್ಲ, ದೇಶದ ಮೇಲೆ ಅಭಿಮಾನ ಯಾಕೆ ತುಂಬಲಿಲ್ಲ? ಸೊ ಅದನ್ನ ನೀವು ದಯವಿಟ್ಟು ಉತ್ತರದ ಮೂಲಕ ಉತ್ತರಿಸಬೇಕಂತ ನಮ್ಮ ಕೆಳಗಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಮಾತಾಡಿದ್ರೆ ನಮ್ಮ ಪಟ್ಟಿ ಬಟ್ಟಿಗೆ ಯಾಕೆ ಹೊರಗೆ ಬರಲ್ಲ ಅಂತಕ್ಕಂಥ ಅಡಿಯಲ್ಲಿ ಯಾಕೆ ನಮ್ಮ ಜಾತಿ ಮೇಲೆ ಇರ್ತಕ್ಕಂಥ ಅಭಿಮಾನ, ದೇಶದ ಮೇಲೆ ಅಭಿಮಾನ ಯಾಕೆ ಬರ್ತಾ ಇಲ್ಲ? ಸೊ ಅದಕ್ಕಾಗಿ ನಿಮ್ಮಲ್ಲಿ ಕೆಳಗಡೆಯಿಂದ ಕೊಡ್ಕೊಳ್ತಾ ಇದ್ದೀನಿ. ಈ ಎಲ್ಲರನ್ನ ಒಂದುಗೂಡಿಸುವ ಪ್ರಯತ್ನ ಹೇಗಾಗಬೇಕು, ಹಾಗೂ ಇಲ್ಲಿ ಎಲ್ಲಿ ನಮ್ಮ ಮೂಲ ಬೇರೆ ಎಲ್ಲಿ ತಪ್ಪಿದೆ, ನಮ್ಮ ಜಾತಿ ಮೇಲೆ ಅಭಿಮಾನ ನಮ್ಮ ಹಿರಿಯರು ತುಂಬಲ್ಲ, ದೇಶದ ಮೇಲೆ ಅಭಿಮಾನ ಯಾಕೆ ತುಂಬಲಿಲ್ಲ? ಸೊ ಅದನ್ನ ನೀವು ದಯವಿಟ್ಟು ಉತ್ತರದ ಮೂಲಕ ಉತ್ತರಿಸಬೇಕಂತ ನಮ್ಮ ಕೆಳಗಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲಾ ಜಾತಿಯವರು ನಾವು ಇಲ್ಲಿದ್ದೀವಿ. ಯಾಕೆ ಇಲ್ಲಿದ್ದೀವಿ ಅಂದ್ರೆ ನನ್ನ ಜಾತಿಗಿಂತ ದೇಶ ದೊಡ್ಡದು ಅಂತ ಭಾವಿಸಿದ್ರಿಂದಲೇ ಬದುಕುವುದಿಲ್ಲ. ಬರದೇ ಇರೋ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕಾಡಿನಲ್ಲಿ ಕುರಿಗಳು, ಇಲಿಗಳು, ನರಿಗಳು ಸಿಕ್ಕಾಪಟ್ಟೆ ಇರ್ತವೆ. ಸಿಂಹಗಳು ಕೆಲವು ಮಾತ್ರ ಇರುತ್ತೆ. ಮತ್ತು ಕೆಲವೇ ಸಿಂಹಗಳು ಇಡೀ ಕಾಡನ್ನು ಮ್ಯಾನೇಜ್ ಮಾಡಬಲ್ಲದು. ಎಲ್ಲವೂ ಸಿಂಹ ಆಗ್ಬಿಟ್ರೆ ಬರ್ಬೋದು ಕಷ್ಟ, ಕೆಲವು ಹಂಗಿರ್ಲಿ. ಆದ್ರೆ ರಾಷ್ಟ್ರ ಭಕ್ತರು ನಾವು ಹೇಳ್ಕೊಳ್ಬಲ್ಲಂತ ಕೆಲವು ತರುಣರು ಭರ್ಜರಿ ಬದಲಾವಣೆ ತರಬಲ್ಲರು. ಸಾವರ್ಕರ್ ಹೇಳ್ತಿದ್ದ ಮಾತನ್ನು ನನ್ನ ಜೊತೆ ಹಂಚಿಕೊಳ್ತೀನಿ. ಸಾವರ್ಕರ್ ಹೇಳೋರು 30 ಕೋಟಿ ಜನಸಂಖ್ಯೆ ದೇಶದಲ್ಲಿದೆ, ದೇಶಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳುವಂತ 2 ಲಕ್ಷ ಕ್ರಾಂತಿಕಾರಿಗಳು ಸಾಕು ಬ್ರಿಟಿಷರ್ನ ದೇಶ ಬಿಟ್ಟು ಓಡಿಸಬಹುದು ಅಂತ ಸಾವರ್ಕರ್ ಹೇಳೋರು. ಔಟ್ ಆಫ್ 30 crore 2 ಲಕ್ಷ ಜನ ಸಾಕು ನಮ್ಗೆ ಅಂತ. ಇವತ್ತಿಗೂ ಇಡೀ ಬಿಜಾಪುರವನ್ನ ಪ್ರಾಮಾಣಿಕವಾಗಿ ಬದಲಾಯಿಸಬೇಕು ಅಂತ ನಾವು ನಿಶ್ಚಯ ಪಟ್ರೆ ಇಡೀ ಬಿಜಾಪುರವನ್ನ ಬದಲಾಯಿಸುವುದು ಏನು ಕಟ್ಟದ ಸಂಗತಿ ಅಲ್ಲ. ಮತ್ತು ಈ ಜಾತಿಯ ವಿಚಾರದಲ್ಲೂ ಗಲಾಟೆ ಮಾಡ್ತಾರಲ್ಲ ಕೆಲವರು ಮಾತ್ರ, ಅದರ ಮೀಡಿಯೋರ ಸಂಖ್ಯೆ ಜಾಸ್ತಿ ಇದೆ. ಉದಾಹರಣೆಗೆ ಅವನಿಗೆ
ಯಾವ ಜಾತಿಯವನೇ ಇರಲಿ ಭಾರತ್ ಮಾತಾ ಕಿ ಜೈ ಅಂತಾನೆ ಹೇಳು. ಇಂಡಿಯಾ ಚೈನಾ ಗಲಾಟೆ ನಡೀತಿದೆ ಅಂತಂದ್ರೆ ಸಿದ್ದರಾಮಯ್ಯನವ್ರು ಬಿಟ್ರೆ ಇನ್ನೆಲ್ಲರೂ ಭಾರತ್ ಮಾತಾ ಕಿ ಜೈ ಹೇಳೋದು. ನಾನು ಬಹಳ ಹೆಚ್ಚು ಮಾತು ಹೇಳ್ತಿದ್ದೀನಿ, ನನಗೆ ಅವ್ರ ಮೇಲೆ ಆಕ್ರೋಶ ಅಂತಲ್ಲ. ಇವತ್ತೊಂದು ಪ್ರೋಗ್ರಾಮ್ ಬೆಂಗಳೂರಲ್ಲಿ ನಡೀತಿದೆ, ಗಾಬರಿ ಆಗ್ತೀರಾ ನೀವು ಹೇಳಿದ್ರೆ, ನೀವು ಜಾತಿಗಳನ್ನು ಮರ್ತೋಗ್ಬಿಡ್ತೀರಾ. ಪ್ರೋಗ್ರಾಮ್ ಏನ್ ಗೊತ್ತೇನು? ಅಮೆರಿಕ ಚೀನಾದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಭಾರತದಲ್ಲಿ ಕರ್ನಾಟಕದಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ಪ್ರತಿಭಟನೆ ಮಾಡ್ತಿರೋದು ಯಾರು ಗೊತ್ತಾ? ಸಿದ್ದರಾಮಯ್ಯನವರು ಇನ್ವಿಟೇಷನ್ ಬಂದಿತ್ತು. ನಾವೆಲ್ಲ ಸ್ವಲ್ಪ ಟ್ವೀಟ್ ಮಾಡಿ, ಏನ್ರಿ ಸಿದ್ದರಾಮಯ್ಯನವರೇ, ಚೀನಾ ನಮ್ಮ ದೇಶದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದಾಗ ಬಾಯ ಹಾಕಿಲ್ಲ ನೀವು, ಈಗ ಅಮೆರಿಕ ಚೀನಾ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಪ್ರತಿಭಟನೆಗೆ ಬಂದಿದ್ದೀರಲ್ಲ ಅಂತ ಸ್ವಲ್ಪ ಗಲಾಟೆ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ಅಯ್ಯೋ ನನ್ಗೆ ಗೊತ್ತೇ ಇಲ್ಲ ಈ ಪ್ರೋಗ್ರಾಮ್ ಯಾವಾಗ ಅಂತ. ಅದ್ ಹೆಂಗ್ ಇನ್ವಿಟೇಷನ್ ಹಾಕ್ಬಿಟ್ರು, ನನಗೆ ಕೇಳಕ್ ಬಂದಾಗ ನಾನು ಬರಲ್ಲ ಅಂತಿದ್ರೆ ಅದು ಆಗ್ಬಿಟ್ರಂತೆ. ನಿಮ್ಮನ್ನು ಕೇಳಲಾರದೆ ಇಂಥದ್ದೊಂದು ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕಿದ್ದಕ್ಕೋಸ್ಕರ ಆಮೇಲೆ ಕಂಪ್ಲೇಂಟ್ ಕೊಡಿ. MLAಗಳು ಚೀನಾದ ಪರವಾಗಿ ಹೋರಾಟ. Can you imagine this? ಆರ್ಡಿನರಿ ಜನ ಇದ್ದೀವಲ್ಲ ನಾವುಗಳೆಲ್ಲ, ಹೆಚ್ಚಂದ್ರೆ ಜಾತಿ ಹೆಸರು ಸ್ವಲ್ಪ ಗಲಾಟೆ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಈ ಮೇಲ್ಭೂತ ನಾಯಕರಿದ್ದಾರಲ್ಲ, ಇವ್ರಿಗೆ ಜಾತಿ ದೇಶ ಯಾವುದೂ ಇಲ್ಲ. ಇವ್ರಿಗೆ ಇರೋದು ಒಂದೇ ಒಂದು ಅಧಿಕಾರದ ಮೇಲೆ ಹೆಂಗಾದ್ರೂ ಕೂತ್ಕೋಬೇಕು ಅಂತ ನಂಗೆ ಬಹಳ ಬೇಜಾರಾಗುತ್ತೆ. ಯಾಕೆಂದ್ರೆ ಇದೇ ಚೈನಾ ಭಾರತದ ಗಡಿಯಲ್ಲಿ ತನ್ನ ಸೈನಿಕರನ್ನ ನಿಲ್ಲಿಸಿ ಭಾರತವನ್ನ ಪಾಕಿಸ್ತಾನದ ಮೇಲೆ ಯಾವುದೇ ಅಡ್ವೆಂಚರ್ ಮಾಡದಂತೆ ತಡಿತಾ ಇದೆಯಲ್ಲ, ಯಾವತ್ತೂ ಇದು ಆಂತರಿಕ ಹಸ್ತಕ್ಷೇಪ ಅನ್ನಿಸ್ಲಿಲ್ಲ ಅವರಿಗೆ. ಚೈನಾ ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ಟು ಈ ದೇಶಕ್ಕೆ ಇನ್ಫಿಲ್ಟ್ರೇಟ್ ಮಾಡಿಸ್ತಿದೆಯಲ್ಲ, ಅದು ಆಂತರಿಕ ಹಸ್ತಕ್ಷೇಪ ಅನ್ನಿಸ್ತಿಲ್ಲ. ಚೈನಾ ನಾರ್ತ್ ಈಸ್ಟ್ ಇರೋ ಮೂಲಕ ಭಾರತಕ್ಕೆ ನುಗ್ಗಿಸಬೇಕು ಅಂತ ಪ್ರಯತ್ನ ಪಡ್ತಿದೆಯಲ್ಲ, ಅದು ಆಂತರಿಕ ಹಸ್ತಕ್ಷೇಪ ಅನ್ನಿಸ್ತಿಲ್ಲ. ಚೈನಾ ಭಾರತದ ಸುತ್ತಲೂ ಇರುವಂತಹ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವ ಬೀರಿ ಭಾರತದ ಕೊರಡಿಗೆ ಉರುಳು ಹಾಕೋ ಪ್ರಯತ್ನ ಮಾಡ್ತಿದೆಯಲ್ಲ, ಅದು ಹಸ್ತಕ್ಷೇಪ ಅನ್ನಿಸ್ತಿಲ್ಲ. ಅಮೆರಿಕ ತೈವಾನ್ನಲ್ಲಿ ಮಾಡ್ತಿರುವಂತ ಕೆಲಸಕ್ಕೆ ಗಾಬರಿಗೊಂಡು ಭಾರತದಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಯಾವ ಜನ? ಏನ್ ಹೇಳಬೇಕು ನಿಮಗೆ? ನಾನು ಬಹಳ ಸಂಕಟದಿಂದ ಈ ಮಾತನ್ನು ಹಂಚಿಕೊಳ್ತೀನಿ. ದುರದೃಷ್ಟಕರ ಸಂಗತಿ, ಈ ತರದ ಪರಿಸ್ಥಿತಿ ದೇಶದಲ್ಲಿ ನಡೀತಿದೆ ಅಂತ. ಬಟ್ ನಾವು ಪ್ರಯತ್ನ ಮಾಡೋಣ. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗೂ ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಹಿಂದೂ ಎನ್ನುವಂತ ವಾತಾವರಣದಿಂದ ಜೋರಾಗಿ ಮುನ್ನುಗ್ಗುತ್ತಾನೆ ಅಂತಂದ್ರೆ ಈ ದೇಶವನ್ನ ಕಟ್ಟೋದು ಯಾವ ಪತ್ವಾಲಯಕ್ಕೆ ಬರಲಿ, ನನ್ನ ರಾಷ್ಟ್ರ ಕಟ್ಟೋದು ನನ್ನ ಜವಾಬ್ದಾರಿ ಅಂತ ನಾವು ಭಾವಿಸಿದ್ರೆ ಇವ್ರು ಏನೂ ಅಲ್ಲಾಡಿಸ್ಕೊಳಕ್ಕಾಗಲ್ಲ. ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಬೋದು ಅನ್ನೋದನ್ನ ತೋರಿಸಬಹುದು ಅನ್ನುವಂತ ವಾತಾವರಣ ಬಂದಿದೆ. ಡೆಫಿನೆಟ್ಲಿ ನಾವು ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತೀರಿ. ಬಹುಶಃ ಕೊನೆ ಅದಾದ್ಮೇಲೆ ಹರ್ಷನ ಹತ್ಯೆ ಆಯ್ತು. ಹರ್ಷನನ್ನ ಹತ್ಯೆ ಮಾಡಿದವರು ಜೈಲಿನಲ್ಲಿ ಆರಾಮಾಗಿದ್ದಾರೆ, ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಆಮೇಲೆ ಪ್ರವೀಣ್ ನೆಟ್ಟಾರು ಯುವ ಮೋರ್ಚಾದ ಕಾರ್ಯಕರ್ತ, ಅವನು ಹತ್ಯೆ ಆದ, ಅದಕ್ಕೂ ಯಾವುದೇ ಸ್ಪಂದನೆ ಇಲ್ಲ. ಎಲ್ಲಾ ಹಿಂದೂ ಕಾರ್ಯಕರ್ತರಲ್ಲಿ ಒಂದು ಸಂಶಯ ಏನಂದ್ರೆ, ಇದನ್ನ ಹಿಂದೆ ಗೊತ್ತು ಬಿಜೆಪಿ ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿ ಇಟ್ಕೊಳ್ಳುವ ಸಂಬಂಧ ಬಿಜೆಪಿಯವರು SDPI ಮತ್ತು PF ಅವರಿಗೆ ಕುಮ್ಮಕ್ಕು ಕೊಟ್ಟು ಈ ರೀತಿಯ ಕೃತ್ಯವನ್ನು ಮಾಡಿ ಇವರು ಸರ್ಕಾರದಲ್ಲಿ ಖಾಯಮಾಗಿ ಉಳಿಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಎಲ್ಲಾ ಹಿಂದೂ ಕಾರ್ಯಕರ್ತರಲ್ಲಿ ಒಂದು ಸಂಶಯ ಬಂದಿದೆ. ಒಂದು ಆ ಕೆಲಸವನ್ನ ಮಾಡಿದೀವಿ, ದನಿ ಎತ್ತಿದೀನಿ, ಬಹಳ ಜೋರಾಗಿ ದನಿ ಎತ್ತಿ ಆಗ್ಬೇಕಾಗಿರುವ ಬದಲಾವಣೆಗಳ ಕುರಿತಂತೆ ನಿಮಗಿಂತ ಹೆಚ್ಚು ಜೋರಾಗಿ ದನಿ ಎತ್ತಿದ್ದೀರಿ. ಎಲ್ಲಿಗೆ ಈ ದನಿ ಮುಟ್ಟಬೇಕೋ ಅಲ್ಲಿ ಸಮರ್ಥವಾಗಿ ಮುಟ್ಟಿಸುವುದರಲ್ಲಿ ಯಶಸ್ವಿಯಾಗಿದ್ದೀನಿ. ಹೀಗಾಗಿ ಬಿಜೆಪಿಯ ನಾಯಕರನ್ನ ಈ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನನ್ನ ಅಪೇಕ್ಷೆ. ಇದಕ್ಕಿಂತ ಹೆಚ್ಚಿನ ಉತ್ತರ ನಾನು ಕೊಡ್ಲಿಕ್ಕಾಗಲ್ಲ. ಆದ್ರೆ ಈಗ ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು ಏನು ಅಂತಂದ್ರೆ, ಸಾವರ್ಕರ್ ಧನದವರನ್ನ ಅವಮಾನ ಮಾಡುವಂತ ಯಾವನೇ ಇರಲಿ, ಅವನು ಕಾಂಗ್ರೆಸ್ಸಿಗನಾಗ್ಬೋದು, ಅವನು ಬಿಜೆಪಿಗನಾಗ್ಬೋದು, ಅವನು ದಳದವನಾಗ್ಬೋದು, ಅವನು ಬ್ರಾಹ್ಮಣನಾಗ್ಬೋದು, ಅವನು ಲಿಂಗಾಯತನಾಗ್ಬೋದು, ಅವನು ಒಕ್ಕಲಿಗನಾಗ್ಬೋದು, ನಮ್ಗೆ ಇದು ಯಾವುದೂ ಪ್ರಶ್ನೆ ಇಲ್ಲ. ರಾಷ್ಟ್ರ ಭಕ್ತರನ್ನ ಅವಮಾನ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಎನ್ನುವಂತ ಏಕೈಕ ಚಿಂತನೆಯನ್ನು ಮುಂದಿಟ್ಟುಕೊಂಡು ಹೋಗ್ಬೇಕಾಗಿದೆ. ಆ ವಿಚಾರಕ್ಕೋಸ್ಕರ ಇವತ್ತು ನಾನು ಇದ್ದೀನಿ. ಆ ಪ್ರಯತ್ನವನ್ನು ನಾನು ಕೂಡಿ ಮಾಡೋಣ ಅಂತ ಭಯನ ಏನು ಸಾವರ್ಕರ್ ಹೆಸರಿನಲ್ಲಿ ಎಲ್ಲ ಹಿಂದೂಗಳು ಒಂದಾಗ್ತಕ್ಕಂಥದ್ದು ಭಯನ ಇವತ್ತಿನ ರಾಜಕಾರಣಿಗಳಿಗೆ. ಹೆದ್ದೆರೆ ಕಂಡು ಬಂದಿದೆಯೋ ಆಗೆಲ್ಲ ದೇಶ ಮಹತ್ವದ ಬದಲಾವಣೆಯನ್ನ ಕಂಡಿದೆ. ನೆನಪಿಟ್ಕೊಳ್ಳಿ, 1857ರ ಸಂಗ್ರಾಮದಲ್ಲಿ ಹಿಂದುತ್ವದ ಹೆದ್ದೆರೆ ಬಂದಾಗ ಮುಸಲ್ಮಾನರು ಈ ಹೆದ್ದರೆಯೊಳಗೆ ಒಂದಾಗ್ಬಿಟ್ರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಬಡಿದಟ್ಟಲಿಕ್ಕೆ ಸಾಧ್ಯವಾಯಿತು.
1947ರವರೆಗೂ ನಿರಂತರ ಹೋರಾಟ ಈ ವಿಚಾರದಲ್ಲಿ ಏನ್ ನಡೆದಿದೆಯಲ್ಲ ಅದು ಅಂತಿಮ ಘಟ್ಟದಲ್ಲಿ ಬರಬೇಕಾದ್ರೆ ಹಿಂದುತ್ವದ ಹೆದ್ದರೆ ವ್ಯಾಪಕವಾಗಿತ್ತು. ಹಿಂದುತ್ವದ ಚಿಂತನೆ ವ್ಯಾಪಕವಾದಾಗಲೆಲ್ಲ ಇವರು ಗಾಬರಿಗೊಳ್ತಾರೆ ಎಂದು ನಮ್ಗೆಲ್ರಿಗೂ ಗೊತ್ತಿರಬೇಕಾಗಿರುವಂತಹ ಸಂಗತಿ. ಆ ವಿಚಾರಕ್ಕೆ ಸಾವರ್ಕರ್ ಪೂರಕವಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಚಾರವನ್ನು ಹೆದರ್ಕೊಳ್ತಾರೆ. ಏನು ಚಿಂತೆ ಆಗಬೇಕಾದಂತ ಅಗತ್ಯ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ನಿಂತ್ರೆ ಅವ್ರು ಎಷ್ಟು ಹೆದರ್ಕೊಳ್ತಾರೋ, ಅದಕ್ಕೆ ಎಷ್ಟು ಪ್ರತಿಕ್ರಿಯೆ ತೋರಿಸೋ ಪ್ರಯತ್ನ ಮಾಡ್ತಾರೋ ಅದನ್ನ ಜೊತೆ ಕೊಡ್ಬೋದು ಅಂತ ಭಾವಿಸ್ತಾ ಪ್ರೀತಿಯಿಂದ ಆಲಿಸಿರುವಂತ ನಿಮ್ಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು.